ವಾಸು ಸರ್, ಅವರಿಬ್ಬರ ಹೆಸರು ಹೇಳಿದ್ರೆ ಸರ್. ಹಾಗಾಗಿ ಅಂದ್ರೆ ಇವರೆಲ್ಲರ ಜರ್ನಿಯಲ್ಲಿ ನಿಮ್ಮ ಒಂದು ಬಾಂಡ್ ಏನಿದೆ ಅದು ಸಾಕಷ್ಟು ವರ್ಷಗಳದ್ದು. ಹಾಗಾಗಿ ಒಂದು ಸ್ಪೆಷಲ್ ವೆಲ್ಕಮ್ ಹೇಳ್ತಾ, ಹಗ್ಗ ಸಿನಿಮಾ ಟೈಟಲೇ ಬಹಳ ವಿಭಿನ್ನವಾಗಿದೆ. ಟೀಸರ್ ಎಲ್ರಿಗೂ ಈಗ ಆಲ್ರೆಡಿ ಇಷ್ಟ ಆಗಿದೆ. ಇನ್ನು ಈ ಸಿನಿಮಾದ ತಂಡದ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನಾನು. ನಿರ್ದೇಶಕರು ಅವಿನಾಶ್ ಎನ್, ಇವರಿಗೆ ಇದು ನಿರ್ದೇಶಕರಾಗಿ ಮೊದಲ ಸಿನಿಮಾ. ಎಂಜಿನಿಯರ್ ಆಗಿದ್ರು, ಈಗ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಎಂಜಿನಿಯರ್ ಕಮ್ ಡೈರೆಕ್ಟರ್ ಯಾರೆಲ್ಲ ಇದ್ದಾರೆ, ಸ್ವಲ್ಪ ಅವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇದೆ ಇಂಡಸ್ಟ್ರಿಲಿ. ಸೊ ಅವ್ರಿಗೆ ಒಂದು ಪ್ರೀತಿಯ ಸ್ವಾಗತ ಮಾಡ್ತಾ, ಈ ಸಿನಿಮಾದ ನಿರ್ಮಾಪಕರು ರಾಜ್ ಭಾರದ್ವಾಜ್ ಅವರು, ಅವರಿಗೆ ಇದು ಅವರ ನಿರ್ಮಾಣದ 2ನೇ ಸಿನಿಮಾ. ಸರ್ ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಹಾಗೆ ನಿರ್ಮಾಪಕರು ಕೇವಲ ಹಣ ಹೂಡಿಕೆ ಮಾಡಿಲ್ಲ, ಅವ್ರದ್ದೇ ಕತೆ, ಅವರೇ ಕೊಟ್ಟಿರುವಂತ ಕತೆ ಇದು. ಹಾಗಾಗಿ ಒಂದ್ ರೀತಿ ಓವರ್ ಆಲ್ ಎಲ್ಲಾ ವಿಚಾರದಲ್ಲೂ ಜೊತೆಗಿದ್ದಾರೆ ನಿರ್ಮಾಪಕರು. ನಿಮ್ಗೂ ಕೂಡ ವೆಲ್ಕಮ್ ಸರ್. ಹಾಗೆ ಚೀಫ್ ಅಸೋಸಿಯೇಟ್ ಡೈರೆಕ್ಟರ್ ಮನೋಹರ್ SP ಅವರವರೆಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದ್ರೆ, ಅನು ಮೇಡಮ್ ನಾವು ನೋಡ್ತಾ ಇದೀವಿ ಅಂದ್ರೆ ಇಲ್ಲಿವರೆಗೂ ಅವ್ರು ಮಾಡಿರುವಂತ ಪ್ರತಿಯೊಂದು ಪಾತ್ರಗಳು, ಪ್ರತಿಯೊಂದು ಸಿನಿಮಾ, ಈ ಸಿನಿಮಾದಲ್ಲಿ ಅನು ಮೇಡಮ್ ಕೂಡ ನಮ್ಮನ್ನ ಇಷ್ಟು ಭಯ ಪಡಿಸೋದಕ್ಕೆ ಸಾಧ್ಯನಾ ಅಂತ ಅನ್ಸೋಷ್ಟು ರೀತಿಯಲ್ಲಿ ಅವರೇ ಭಯ ಪಡ್ಕೊಂಡು ನಾನೊಂದೆರಡು ಗ್ಲಿಮ್ಸ್ ನೋಡಿದೆ ಸರ್. ಅನು ಮೇಡಮೇನಾ ಅಂತ ಒಂದು ಕ್ವಶನ್ ಮಾರ್ಕ್ ನಮಗೆ ಬರುತ್ತೆ. ಬಟ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅದು ಆಕ್ಚುಲಿ. ಹಾಗೆ ನಾಯಕಿಯಾಗಿ ಹರ್ಷಿಕಾ ಪೂನಚ ಅವರಿದ್ದಾರೆ. ಇನ್ನು ನಮ್ಮ ನಾಯಕ ನಟನಾಗಿ ವೇಣು ಅವರಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ತಬ್ಲಾ ನಾಣಿ ಸರ್ ಒಂದು ಸೋದರ ಮಾವನ ಪಾತ್ರ ಮಾಡಿದ್ದಾರೆ. ಎಲ್ಲರೂ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮತ್ತೆ ನಮ್ಮ ದಯಾಲ್ ಸರ್ ಇಡೀ ತಂಡದ ಜೊತೆ ವಿಶೇಷವಾಗಿ ನಿಂತ್ಕೊಂಡಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಸರ್. ಈಗಾಗಲೇ ಜನ ಮೆಚ್ಚುಗೆ ಪಡ್ಕೊಂಡಿರುವಂತ ಟೀಸರ್ ನೋಡ್ಕೊಂಡು ವಾಪಸ್ ಬರೋಣ. ಟೀಸರ್ ಪ್ಲೀಸ್. ಪ್ರಿಯಾಂಕಾ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು, ರಘು ಸರ್ ಬರ್ಬೇಕು, ಹಾಗೆ ಅಮ್ಮ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಡೀ ತಂಡಕ್ಕೆ ವಿಶ್ ಮಾಡಿ ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೇಲರ್ ಲಾಂಚ್ ಆಗತ್ತೆ. ವಿಶ್ ಮಾಡಿ ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೇಲರ್ ಲಾಂಚ್ ಮಾಡ್ತೀವಿ, ಆಮೇಲೆ ಕಂಟೆಂಟ್ ಬಗ್ಗೆ ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ವಿಶಿಂಗ್ ದ ಹಗ್ಗ ಟೀಮ್ ಆಲ್ ದ ವೆರಿ ಬೆಸ್ಟ್. ನನ್ನ ಹೃದಯಪೂರ್ವಕ ಶುಭಾಶಯಗಳು. ಟ್ರೇಲರ್ ಲಾಂಚ್. ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ನನ್ನ ಹಳೆಯ ಮಿತ್ರರಿಗೆ ನನ್ನನ್ನು ಮತ್ತೊಮ್ಮೆ ವೇದಿಕೆ ಮೇಲೆ ಕರೆಸಿ ನನ್ನನ್ನು ಗುರುತಿಸಿ ಇಂಥ ಒಂದು ಸ್ಥಾನ, ಇಷ್ಟು ದೊಡ್ಡ ಇಬ್ಬರು ನಟಿಯರ ಮಧ್ಯೆ ನಿಲ್ಲುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಗ್ಗ ಇಡೀ ತಂಡಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಆಲ್ ದ ವೆರಿ ಬೆಸ್ಟ್. ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಸಿಕ್ಕಾಯ್ತು ರಘು ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಎಲ್ರಿಗೂ ನಮಸ್ಕಾರ. ಹಗ್ಗ ಸಿನಿಮಾದ ಟ್ರೇಲರ್ ಲಾಂಚ್. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ನೋಡ್ಕೊಂಡು ನಿಮ್ಮನ್ನೆಲ್ಲ ಮತ್ತೆ ಮಾತಾಡ್ಸ್ತೀನಿ ನಾನು. ಓಕೆ. ನೋಡೋಕ್ಕೆ ನನ್ನ ಕನ್ಸಲ್ಲೂ ಇಷ್ಟಪಡಲ್ಲ. ತುಂಬ ಭಯ ಆಯಿತು, ಮೈಯೆಲ್ಲ ತಣ್ಣಗಾಗಿದೆ. ನಿಮ್ಮ ರಿಯಾಕ್ಷನ್ ಹೇಗೆ ಅಂತ ತಿಳ್ಕೊಬೇಕೀಗ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ನಾನು ಅನು ಅವ್ರದ್ದು ಫ್ಯಾನ್. ಐ ಲವ್ ಆಲ್ ಹರ್ ಫಿಲ್ಮ್ಸ್ and especially her grace, and she's so beautiful always, and I aspire to speak like her always, because ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾತಾಡ್ತಾರೆ ಯಾವಾಗ ಪ್ರತಿಯೊಂದು ಒಕೇಶನಲ್ಲಿ.
ತುಂಬಾ ಖುಷಿ ಆಗ್ತಿದೆ. ನಾನು ಆಕ್ಚುಲಿ ಹಾರರ್ ಫ್ಯಾನ್, ಸೊ ನನಗೆ ತುಂಬಾ ಒಂದು ಕುತೂಹಲ ಇತ್ತು ಟ್ರೇಲರ್ ಹೇಗಿರುತ್ತೆ ಅಂತ. ನನ್ನ ಚಿಕ್ಕ ವಯಸ್ಸಿಂದ ಹಾರರ್ ಫಿಲ್ಮ್ಸ್ ನನಗೆ ತುಂಬಾ ಇಷ್ಟ. ಸೊ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಫ್ಯಾಕ್ಟರ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಇಸ್ ದ ಹಗ್ಗ ಫ್ಯಾಕ್ಟರ್. ಐ ಸೀನ್ ಅ ಲಾಟ್ ಆಫ್ ಹಾರರ್ ಟ್ರೇಲರ್ಸ್, ಬಟ್ ಇದರಲ್ಲಿ ಅದು ತುಂಬಾ ಯುನೀಕ್ ಆಗಿದೆ. ಅದರಿಂದ ಒಂದು ಇದು ಹುಡುತ್ತೆ, ಲೈಕ್ ಅದು ಏನಿರ್ಬೋದು ಅಂತ. ಅಫ್ಕೋರ್ಸ್ ಯು ಲುಕ್ ಔಟ್ಸ್ಟ್ಯಾಂಡಿಂಗ್. ಐ ನೆವರ್ ಥಾಟ್ ಅನುವರ್ಣ ಸ್ಕೇರಿ ಕಾಣಿಸ್ಬೋದು, ಬಟ್ ಇದರಲ್ಲಿ ಸ್ಕೇರಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್, ಆ್ಯಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಡೀ ತಂಡಗೆ ಆಲ್ ದ ವೆರಿ ಬೆಸ್ಟ್. ಹರ್ಷಿಕಾ ಇದ್ದಾರೆ. ಐ ಥಿಂಕ್ ಶಿ ಕುಡೆಂಟ್ ಬಿ ಹಿಯರ್ ಆಬ್ವಿಯಸ್ಲಿ ಫಾರ್ ಆಬ್ವಿಯಸ್ ರೀಸನ್ಸ್, ಬಟ್ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ವೇಣು ಅವರು, ಐ ಥಿಂಕ್ ದಿಸ್ ಇಸ್ ಯುವರ್ ಡೆಬ್ಯೂ. ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ವಿಶಿಂಗ್ ಅವಿನಾಶ್ ಆಲ್ಸೋ ದ ವೆರಿ ಬೆಸ್ಟ್, ದ ಡೈರೆಕ್ಟರ್ ಆಫ್ ದ ಟೀಮ್, ರಾಜ್ ದ ಪ್ರೊಡ್ಯೂಸರ್. ಐ ಥಿಂಕ್ ಇಟ್ಸ್ ಅ ಗುಡ್ ಸೀಸನ್ ನಾವು. ಎಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ, ಆ್ಯಂಡ್ ಐ ಥಿಂಕ್ ದಿಸ್ ಟ್ರೇಲರ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಎಸ್ಪೆಷಲಿ ಈ ಸೀಸನಲ್ಲಿ ಲೈಕ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ನಿಯರಿಂಗ್ ಹಾಲೋವೀನ್, ಈ ಥರ ಮೂವೀಸ್ ಐ ಥಿಂಕ್ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ವೆರಿ ಎಂಟರ್ಟೈನಿಂಗ್ ವಿತ್ some scary aspects. Like to wish the team and cast and crew all the very best. Chanagagli Anu, God bless you guys. Thank you for having me here. More power to women-oriented films. Oh, super, super. Sir. ನಮಸ್ಕಾರ. ಆಗ ಸಿನಿಮಾ ಆ್ಯಕ್ಚುಲಿ ಟೀಮ್ ಮೀಟ್ ಮಾಡಿದೆ, ರಾಜ್ ಅವನ, ಅವಿನಾಶ್ ಅವನ, ವೇಣು ಅವನ. Very interesting team, new team, but technically I think very sound ಆಗಿರೋ team. They put a lot of effort. ಸಿನಿಮಾನ ನಾನು ನೋಡಿದ್ದೀನಿ, and of course they have done a fabulous job. Bits and pieces ಅಲ್ಲಿ ನೋಡಿದ್ದೀನಿ, but it's a very nice film. Of course horror genre ಅಂದಿದ ತಕ್ಷಣ ಐ ಥಿಂಕ್ ಇಟ್ಸ್ ಅ ವೆರಿ ಪಾಪ್ಯುಲರ್ ಜಾನರ್, ಆ್ಯಂಡ್ ಜನ ಖಂಡಿತ ಇದನ್ನು ಇಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅನು, ಐ ಥಿಂಕ್ ಅನು ಇಸ್ ವೆರಿ ಸ್ಪೆಷಲ್ ಬಿಕಾಸ್ ದಿಸ್ ಇಯರ್ ಈ ಸಿನಿಮಾ ಶಿ ಈಸ್ ಕಂಪ್ಲೀಟಿಂಗ್ 25 years ಇನ್. ಅವ್ರ ಮೊದಲನೇ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ. ಶಿವಣ್ಣ ಜೊತೆ ಹೃದಯ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ ಆಗಿದೆ. ಅಂದರೆ ಅವರ ಶ್ರಮೆ ಗೊತ್ತಾಗುತ್ತೆ. ಐ ಥಿಂಕ್ ಲೈಕ್ ವೈಸ್ ಪ್ರಿಯಾಂಕ್ ಅವ್ರು ಕೂಡ ಎಲ್ಲರಿಗೂ ಇದೇ ಥರ ಶಿ ಈಸ್ ಬೀನ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಐ ಥಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್. ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ, ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ. ಆ್ಯಂಡ್ ಲಾಟ್ ಆಫ್ ಡೆಡಿಕೇಶನ್, ಡಿಸಿಪ್ಲಿನ್, ಆ್ಯಂಡ್ ಎಲ್ಲರನ್ನು ಗೌರವಿಸ್ಬೇಕು. ಆ್ಯಂಡ್ ಲಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಟ್ ಔಟ್ ಆಫ್ ಯು. ದೇರ್ ಆರ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್, ಡೆಡಿಕೇಶನ್. ಇಲ್ಲಿ ಲಿಸ್ಟ್ ಇಸ್ ಎಂಡ್ಲೆಸ್. ಆ್ಯಂಡ್ ಐ ಥಿಂಕ್ ಆಸ್ ಅ ಪರ್ಸನ್ ಅನು ಇಸ್ ಡೆಫಿನೆಟ್ಲಿ ಒನ್ ಮೈ ಹಾರ್ಟ್, ಆ್ಯಂಡ್ ಎಲ್ಲರ ಹಾರ್ಟ್ ಶಿ ಈಸ್ ಆಲ್ವೇಸ್ ಒನ್. ಆ್ಯಂಡ್ ಶಿ ಈಸ್ ದ ಮೋಸ್ಟ್ ವಂಡರ್ಫುಲ್, ಸಿಂಪಲ್ ಪರ್ಸನ್ I have known, and she's a very grounded person. She keeps me grounded, and of course she's had a phenomenal journey. Our journey tumma dodu. I think Anu has done close to 80, 85, 90 films. She stopped counting, but I think ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. ಆ್ಯಂಡ್ ಇವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ, ಒಂದು ಸಿನಿಮಾ ಮಾಡಕ್ಕೆ ಹೊರಟಾಗ ಶಿ ಹ್ಯಾಸ್ ದ ಸೇಮ್ ಎಕ್ಸೈಟ್ಮೆಂಟ್. ಶಿ ಈಸ್ ಲೈಕ್ ಅ ಚೈಲ್ಡ್. ಸಿನಿಮಾ ಆ್ಯಕ್ಟಿಂಗ್ನ ತುಂಬ ಪ್ರೀತಿಸುವಂಥ ಹುಡುಗಿ ಅನು. ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಬಂದಿರೋದು ಅಮ್ಮನಿಂದ, ಅಮ್ಮನ ಆಶೀರ್ವಾದ. ಶಿ ಈಸ್ ಆಲ್ವೇಸ್ ಗೈಡೆಡ್ ಅನು ಟು ದ ಬೆಸ್ಟ್ ಆಫ್ ಹರ್ ಅಬಿಲಿಟಿ ಆ್ಯಂಡ್ ಮೋರ್. ಆ್ಯಂಡ್ ಶಿ ಈಸ್ ಅ ವಂಡರ್ಫುಲ್ ಮದರ್, ವಂಡರ್ಫುಲ್ ಫ್ರೆಂಡ್, ವಂಡರ್ಫುಲ್ person to work with, wife, daughter-in-law, daughter. She's a lovely human being, and I'm happy I'm sharing my life with Anu. And many congratulations. 25 ವರ್ಷ ಈಗ ಹೋಗಿದೆ, ಇನ್ನು 25 ವರ್ಷ ಹಾಗೆ ಹೋಗುತ್ತೆ. And there, sorry to correct you, no second innings. The first innings are still running. So she's never taken a break. Correct. And, ಅಲ್ಲ, ಸೌಮ್ಯ ಸ್ವರೂಪನ ಇಷ್ಟು ದಿನ ನೋಡಿದ್ರಿ, ಈ ತರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ನೋಡಿ. ಅಲ್ಲ, ಶೀಸ್ ಅನ್ ಆಕ್ಟರ್ ಅಲ್ವಾ, ಏನ್ ಕೊಟ್ಟರು ಮಾಡ್ತಾರೆ. ಬೆಸ್ಟ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಗ್ತದೆ. she's talented, she's gifted. I think ಅನೋರು ಮೊದಲು ಸ್ಕ್ರೀನ್ ಮೇಲೆ ಆಕ್ಟಿಂಗ್ ಮಾಡಿದ್ದು 7 ವರ್ಷ, 8 ವರ್ಷದ ಹುಡುಗಿ. ಐ ಥಿಂಕ್
because that babysitting was on, that teacher was on leave. So he had to drop me. Otherwise ನಾನು ಎಲ್ಲೂ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವಳನ್ನ. ಅಲ್ಲಿ ಕರ್ಕೊಂಡು ಬಂದರು. ನೋಡಿದ ತಕ್ಷಣ ಭಾರ್ಗವ ಸರ್, ಟೈಟಲ್ ಸಾಂಗ್ ನೀನು ಮಾಡ್ತಾ ಇದೆಯಲ್ಲಮ್ಮ, ನಿನ್ನ ಜೊತೆ ನಿನ್ನ ಮಗಳೇ ಮಾಡಲಿ ಅಂದ್ಬಿಟ್ಟು. ದರ್ ವಾಸ್ ನೋ ಅದಕ್ಕೂ ನೆಕ್ಸ್ಟ್ ಡೇನೇ ಶೂಟಿಂಗ್ ಇತ್ತು. ಮಾಡ್ತೀಯ ನನಗೇನು ಗೊತ್ತಿಲ್ಲ, ಹ್ಞೂ ಅಂತ ಒಪ್ಕೊಂಡ್ಬಿಟ್ಟು. ಅದಾದಮೇಲೆ ಒಂದಷ್ಟು ಪಿಕ್ಚರು, ಇಟಾಲಿಯನ್ ಪಿಕ್ಚರ್ ಅದು ಇದು ಎಲ್ಲ ಆದಮೇಲೆ ಓದೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕರಾಟೆ ಕಲಿತಿದ್ಲು, ಭರತನಾಟ್ಯ ಕಲಿತಿದ್ಲು, ಸಂಗೀತ, ಕರ್ನಾಟಕ ಸಂಗೀತ ಕಲಿತಿದ್ಲು. ರಾತ್ರಿ 10:30 ಹೋಮ್ವರ್ಕ್ ಮಾಡೋಕೆ ಹೋದ್ರೆ ತುಂಬ ಬೇಜಾರಾಗೋದು. ಅದಕ್ಕೆ ನಾವು ಸಾಕು ಮಾಯಿನ ಅಂದ್ಬಿಟ್ಟು ವಿ ಜಸ್ಟ್ ಕೆಪ್ಟ್, ಯಾವುದೂ ಒಪ್ಕೊಳ್ಳಿಲ್ಲ. ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್, ಸ್ಟಿಲ್ ಫೋಟೋಗ್ರಾಫರ್. ಅವ್ರ ಮಗಳದು ಒಂದು 18 ವರ್ಷದ್ದು ಬರ್ಡೇ ಆದಮೇಲೆ ಒಂದು ಫೋಟೋ ಶೂಟ್ ಮಾಡಿದರು. ಆ ಫೋಟೋಸ್ನ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ. ಅದು ಡಿ ಬಾಬುಗೆ ತೋರಿಸ್ತಾ ಇದ್ದೆ. ನಿನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ಯಾರಿಗೂ ತೋರಿಸ್ಬೇಡ, ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ, ಅದರಲ್ಲಿ ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಅದನ್ನು ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು, ಮಧುಸೂದನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ, ಗೀತಾ ಶಿವಣ್ಣ ಅವ್ರ ಹತ್ರ. ಅವ್ರು ಇಮ್ಮಿಡಿಯೇಟಾಗಿ 1 ಅವರಲ್ಲಿ ನನಗೆ ಫೋಟೋಸ್ ಕಳಿಸ್ಕೊಡಿ ಅಂತ. ಅದು ನೋಡಿ 2 ಅವರ್ಸಲ್ಲಿ ಅಮ್ಮ ಕರೀತಾ ಇದ್ದಾರೆ, ಬರ್ಬೇಕಂತೆ ಮಗಳನ್ನ ಕರ್ಕೊಂಡು ಅಂತ ಹೋದೆ. ಹೋಗಿದ್ದು ಅಲ್ಲಿಂದ ಅಲ್ಲಿಗೆ ಒಂದೇ ದಿವಸದಲ್ಲಿ ಅವ್ರು ನೀನು ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ. ಅಣ್ಣ ಮತ್ತು ವ್ಯಾಪಾರತಮ್ಮ ಇಬ್ಬರು ಅರಶಿನ ಕುಂಕುಮ, ತಟ್ಟೆ, ಹಣ್ಣು, ಹೂವು, ಸ್ವೀಟ್ ಎಲ್ಲ ಇಟ್ಬಿಡಮ್ಮ, ನೀನು ನಮ್ಮ ಚಿತ್ರದ ನಾಯಕಿ, ನನ್ನ ಮಗಂದು 52ನೇ ಪಿಕ್ಚರು, ಅದರಲ್ಲಿ ನಾಯಕಿ ಅಂದರು. ನನ್ನ ಶಿವಣ್ಣಂದು 2ನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್ದು, ನನ್ನ ಅಕ್ಕನ ಮಗಳು. ಸೇಮ್ ಡೈರೆಕ್ಟ್ರು, ಸೇಮ್ ಟೀಮು, ಸೇಮ್ ಪ್ರೊಡಕ್ಷನು, ಸೇಮ್ ಪ್ರೊಡ್ಯೂಸರ್ಸು. ಸೊ ಇವಳದು 52ನೇ ಪಿಕ್ಚರ್, ಸೇಮ್ ಹೀರೋ, 52ನೇ ಪಿಕ್ಚರ್ ಇವಳದು. ಸೊ ಐ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್. ಅಷ್ಟು ಒಳ್ಳೆ ರಥಸಪ್ತಮಿ ಆದಮೇಲೆ ಇವಳದು ಹೃದಯ 52nd ಫಿಲಮ್. ಸೊ ಇವಳದು ಅಂದರೆ ಶಿವಣ್ಣ ಅವ್ರದ್ದು. ಹಾಗೆ ಇಂಟ್ರೊಡ್ಯೂಸ್ ಆದ್ಲು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ. ಮಿಸ್ಟರ್ ಗಣೇಶ್, ಐ ಲವ್ ಯು ಆಲ್. ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಬರೀ ತೆರೆ ಹಿಂದಿನ ಕೆಲಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ. ನನ್ನ ಮಗಳಿಗೆ ಅದೇ ಥರ ಪ್ರೋತ್ಸಾಹ ಕೊಟ್ಟು ಅವಳನ್ನು ಕಾಪಾಡಿದ್ದೀರ ಅಂದರೆ ತಪ್ಪಾಗಲ್ಲ. ಅದಕ್ಕೆಲ್ಲ ನೀವೇ ಕಾರಣ. ತುಂಬ ಥ್ಯಾಂಕ್ಸ್. ಅವಳ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸ್ತೀನಿ. ನಿಮಗೆ ಸುಪು ಬೇರೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್. Because Anu, our journey, it's been a very long journey, and it will still continue, and very proud. And of course, Ganesh sir, Subbu sir, Vasu sir, Atara Tumba Jana, they have contributed in bringing Anu to where she is, and I'm very, very happy. And tomorrow Bandila, it was Anu's wish to celebrate 25 ವರ್ಷ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಬೇಕು, ನನ್ನ ಸಪೋರ್ಟ್ ಮಾಡಿದವರೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು. ಅದೇ ಥರ ವಜ್ರೇಶ್ವರಿ ಕಂಬೈನ್ ಬ್ಯಾನರ್, ಅಣ್ಣ ಅವರು ಮತ್ತು ಪಾರ್ವತಮ್ಮ ಅವರ ಆಶೀರ್ವಾದ, ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ ಹಾರೈಸ. ಐ ವಿಶ್ ಅನು ಆಲ್ ದ ಬೆಸ್ಟ್. ಕೀಪ್ rocking like this, and I'm always happy to be part of. And of course, Nani sir, of course, ನಿಮ್ಮನ್ನು ನಾವು ಯಾವತ್ತೂ ಕರೆದ ಎಂಜಾಯ್ ಮಾಡೇ ಮಾಡ್ತೀವಿ. ವೇಣು, ಹರ್ಷಿಕಾ, everybody, all the best to the whole team, Raj and Avinash, they're here. All the best to the film and the film team, and I'll definitely watch the film and enjoy it too. Thank you. ಪ್ರಶ್ನೆ? Yes sir. ಸರ್ ಇಲ್ಲ, ಒಂದಿನ ಏನಾಯಿತು, ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು, ನಾನು ಶೂಟಿಂಗ್ ಹೋದರೆ ಅನು ವಿಲ್ ಟ್ರೈ ಆ್ಯಂಡ್ ಬಿ ಎಟ್ ಹೋಮ್, ಅಥವಾ ಅವ್ರು ಇದ್ದರೆ ನಾನು ಇರ್ತೀನಿ, ಯಾಕಂದರೆ ನಂದನ ಯಾರಾದರೂ ಒಬ್ಬರು ಇರಬೇಕು ಅಂತ. ಅನಿವಾರ್ಯ ಇಲ್ಲದೆ ಬೋತ್ ಆಫ್ ಅಸ್ ವರ್ಕಿಂಗ್ ಇಸ್ ಅ ಡಿಫರೆಂಟ್ ಥಿಂಗ್. ನಾನು ಮನೇಲಿ ನಂದನ ಜೊತೆ ಇದ್ದೆ. ಒಂದು 10-10:30 ಫೋನ್ ಮಾಡಿದ್ರು, ಇಲ್ಲಿದೆಯಾ ಅಫಿಷಿಯಲಿ ಮನೇಲಿದ್ದೀನಿ ನಂದನ ಜೊತೆ. ಅಂದರೆ ಅರ್ಜೆಂಟಾಗಿ ಬರೋಕ್ಕಾಗತ್ತಾ ಅಂತ, ಬರ್ತೀಯಾ ಅಂತ. ಬಟ್ ಅನು ಆ ಥರ ಯಾವತ್ತೂ ಕರೆ ಮಾಡಿಲ್ಲ ಸರ್, ಶೂಟಿಂಗ್ ಹೋದಾಗ ಯಾವತ್ತೂ ಕರೆಯಲ್ಲ ಆ ಥರ. ಬಟ್ ನನಗೇನೋ ಎವ್ರಿಥಿಂಗ್ ಓಕೆ, ಏನಾದರೂ ಆಯ್ತಾ ಅಂದರೆ ಇಲ್ಲ ನೀನು ಬಾ ಬಾ ಬಾ. ಸರಿ, ನಾನು ಎದ್ದು ಬಿದ್ದು ಹೋದೆ ಸೆಟ್ಟಿಗೆ. ಅಲ್ಲಿ ನೋಡಿದ್ರೆ ಆ ವೇಷ ಹಾಕೊಂಡು ಕೂತಿದ್ರು ಸರ್. ಶಿ ವಾಸ್ ಸ್ಕೇರ್ಡ್. ಮಿರರ್ ಮುಂದೆ ಅವ್ರನ್ನೇ ನೋಡಿಕೊಂಡು ಶಿ ವಾಸ್ ಸ್ಕೇರ್ಡ್. ಅವತ್ತು ಸ್ವಲ್ಪ ಏನೋ ಅನ್ಕಂಫರ್ಟಬಲ್ ಅನ್ನಿಸ್ತು ವಾಸು ಸರ್. ಆ ಗೆಟಪ್ ಅಲ್ಲಿ ಜನರಲ್ ಆಗಿ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಒಬ್ಳೆ ಬಿಡ್ಬೇಡ ಕಂಡ್ರೋ ಅವಳನ್ನ ಅಂತ ನಮ್ಮ ಹುಡುಗ್ರಿಗೆಲ್ಲ. ಸೊ ಎಲ್ಲ ಸ್ಟಾಫ್ ಎಲ್ಲ ಜೊತೆಲೇ ಇರೋರು. ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲ ಶೂಟಿಂಗು, ರಾತ್ರಿ ನೈಟ್ ಎಫೆಕ್ಟ್. ಅವತ್ತು ಮಾತ್ರ ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್. ನನಗೆ ಅದೇನೋ ಎನರ್ಜೀಸ್
ಸರಿ ಅನ್ಸ್ಲಿಲ್ಲ. ಸೊ ಐ ಕಾಲ್ಡ್ ಹಿಮ್, ಯಾವತ್ತೂ ಮಾಡಿಲ್ಲ. ಸೊ ಹೆದರ್ಕೊಂಡ್ಬಿಟ್ರು. ಫಸ್ಟ್ ಪ್ರಶ್ನೆ ಆರಾಮಾಗಿದ್ಯಾ ತಾನೇ ಅಂತ ಕೇಳಿದ್ರು. ಇಲ್ಲ ಇಲ್ಲ ಆರಾಮಾಗಿದ್ದೀನಿ, ಬರ್ತೀರಾ ಸ್ವಲ್ಪ ಅಂತ. ಅಲ್ಲ ಅವ್ರು ಶೂಟಿಂಗ್ ಮಾಡಿದ್ದು ಐ ಥಿಂಕ್ ಪ್ಯಾಲೇಸ್ ಗ್ರೌಂಡ್ ಫಾರೆಸ್ಟ್ ಬಿಟ್ಟಲ್ಲೆಲ್ಲ ಅಲ್ಲಿ ತುಂಬಾ ಕಥೆಗಳಿತ್ತು ಸರ್. ಅಲ್ಲಿ ಅವ್ರು ಇವರು ಓಡಾಡ್ತಾ ಇರ್ತಾರೆ, ನೈಟ್ ತುಂಬಾ ಗೆಸ್ಟ್ಗಳಿದ್ದಾರೆ, ಅದೆಲ್ಲ ಕಥೆಗಳಿತ್ತು. ಅದು ಯಾರು ಹುಡುಗರು ಯಾರು ಹೇಳಿದಾರೆ ಪಾಪ ಅವ್ರಿಗೆ, ಅಂಡ್ ಅವ್ರ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟು ಪಾಪ. ಬಟ್ ಆಫ್ ಕೋರ್ಸ್ ಶಿ ಸ್ಕೇರ್ಡ್ ಮೀ ಅಂಡ್ ಆಲ್ ಆಫ್ ಅಸ್, ಬಟ್ ಶಿ ಇಸ್ ಗೋಯಿಂಗ್ ಟು ಸ್ಕೇರ್ ಎವ್ರಿಬಡಿ. ಇಲ್ಲಿ ನನಗಿಂತ ಹೋಪ್ಲೆಸ್ ಇಲ್ಲಿ ತುಂಬಾ ಹೆದರಿಕೆ ಜಾಸ್ತಿ ಅಮ್ಮಗೆ. ಸೊ ಏನು ಹೇಳಿಲ್ಲ. ಅವ್ರು ನಿಮ್ ಟ್ರೈಲರ್ ಲಾಂಚ್ ಅಂತಂದ್ರು, ಅಲ್ಲಿ ಸೈಡಲ್ಲಿ ನೀವು ನೋಡಿದ್ರೆ ಕಣ್ಣು ಮುಚ್ಕೊಂಡು ನಿಂತಿದ್ರು ಅವರು. ಅಮ್ಮಗೂ ಈ ಜಾನ್ರೆ ಇಷ್ಟ ಇಲ್ಲ, ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೂ ಇಷ್ಟ ಇಲ್ಲ. ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ. ಅಲ್ಲ, ನನ್ನ ಹಾರರ್ ಸಿನಿಮಾ ನಾನು ಮಾಡಿದ್ದೆ, ಜೆಸಿ ಅಂತ, ನಾನೊಂದು ಧನಂಜಯ್. ಇದುವರೆಗೂ ನಾನು ನೋಡಿಲ್ಲ ಆ ಸಿನಿಮಾ. ಆಕ್ರಮಣನೂ ನೋಡಿಲ್ಲ, ಜೆಸಿ 2 ಸಿನಿಮಾನು ನೋಡಿಲ್ಲ. ಸೊ ಹಾಗಾಗಿ ಬಟ್ ಅವಿನಾಶ್ ಪ್ರಾಮಿಸ್ ತಗೊಂಡ್ಬಿಟ್ಟಿದ್ದಾರೆ, ಆಗ ನೋಡ್ತೀವಿ ನಿಮ್ಮೆಲ್ಲರ ಜೊತೆ ಅಂತ. ಸೊ ನಾನು ಹೇಳಿದ್ದೀನಿ ಸ್ವಲ್ಪ ಹಿಂಗ್ ಅನ್ಕೊಂಡು ನೋಡ್ತೀನಪ್ಪ ಅಂತ. ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಿಲ್ಲ. ಫೋನ್ ಮಾಡಿದ್ರು ನೈಟು, ಹುಷಾರು, ಒಬ್ಳೊಬ್ಳೆ ಅಲ್ಲಿ ಇಲ್ಲಿ ಹೋಗ್ಬೇಡ, ಆ ಮೇಕಪ್ ಹಾಕೊಂಡು, ಆ ಲೆನ್ಸ್ ಹಾಕೊಂಡು, ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ. ಬಟ್ ಇಟ್ ವಾಸ್ ಅ ಲಾಟ್ ಆಫ್ ಫನ್. ತುಂಬಾ ಕಷ್ಟಪಟ್ವಿ, ಬಟ್ ಸ್ಟಿಲ್ ಇವತ್ತು ತುಂಬಾ ಖುಷಿ ಆಗುತ್ತೆ ನೋಡಿದಾಗ. ಓಕೆ 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 ಓಕೆ, ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ. ಎಲ್ಲೋ ಒಂದ್ ಕಡೆ ಇವತ್ತು ಅವ್ರ ಜೊತೆ ನೀವೆಲ್ಲರೂ ನಿಂತಿರೋದು ಈ ಕಾರ್ಯಕ್ರಮಕ್ಕೆಲ್ಲ ಹೆಚ್ಚಾಯ್ತು. ಟೀಮ್ ಕಡೆಯಿಂದ ಒಂದು ಕಿರುಕಾಣಿಕೆ ಇದೆ. ಅನು ಮೇಡಮ್ ಇವ್ರು 3 ಜನಕ್ಕೂ ಕೊಡ್ಬೇಕು. One more person I have to thank, very very important. ಸಿನಿಮಾ ಕಥೆ ಬರೆಯೋದು, ಆಮೇಲೆ ಒಬ್ಬ ನಿರ್ಮಾಪಕರು ಸಿಗೋದು, ಆಮೇಲೆ ಅದಕ್ಕೆ ನೆಕ್ಸ್ಟ್ ಹಂತ ಅಂದ್ರೆ ಶೂಟಿಂಗ್ ಮಾಡೋದು, ಅದೆಲ್ಲ ಎಷ್ಟು ಮುಖ್ಯನೋ. ಒಂದು ಹೊಸ ತಂಡಕ್ಕೆ ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟು ಸಿನಿಮಾನ ಹೇಗೆ ಜನಕ್ಕೆ ತಲುಪಿಸೋದು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಮ್ ದಯಾಲ್ ಸರ್ ಈಸ್ ಸ್ಟುಡ್ ಲೈಕ್ ಅ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಟೀಮ್. ಅಫ್ಕೋರ್ಸ್ ಈಸ್ ಒನ್ ವರ್ಡ್ ಅನ್ನೋ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅಂಡ್ ಈಸ್ ಬೀನ್ ಸೋ ಕೈಂಡ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ದಯಾಲ್ ಸರ್, ಯು ಆರ್ ವಂಡರ್ಫುಲ್ ಟು ಸಪೋರ್ಟ್ ನ್ಯೂ ಟೀಮ್ಸ್ ಲೈಕ್ ದಿಸ್. ನೋ, ಇಟ್ ಮಸ್ಟ್ ಬಿ ಅಪ್ರಿಷಿಯೇಟೆಡ್ ಅಲ್ವಾ. ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿ ಮಾಡಲ್ಲ ಅದನ್ನ ಅಲ್ವಾ. ಸಪೋರ್ಟ್ ಮಾಡೋದು ಒಳ್ಳೇದು, ಅದನ್ನ ನಾವು ಒಳ್ಳೇಬೇಕು. ಥ್ಯಾಂಕ್ ಯು ಸರ್. I wish the team all the best again. Thank you. Thank you so much. ಸರಿ, ಹರ್ಷಿಕಾ ಅವರು ಈಗಷ್ಟೇ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರಿಗೊಂದು ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಮೇಡಮ್ ಕರಿತೀನಿ. ಓಕೆ, ಬೇಗ ಕೊಡಿ ಅದಕ್ಕೆ. ವೆಂಕಟೇಶ್ ಸರ್, ಇಂಪಾರ್ಟೆಂಟ್ ಇದೆ. ಸರ್
ಒಂಚೂರು ಬೇಗ, ಇನ್ನು ಟೀಮ್ ಎಲ್ಲಾನು ಮಾತಾಡ್ಸಕ್ಕಿದೆ. ಹಾ ಓಕೆ 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 ಹಾ ಹಾ ಬಾಬು ಎಲ್ಲೋದ? ಅವರು ನಮ್ಮ ನಿರ್ಮಾಪಕರ ಮಗ. ಅಯ್ಯೋ ಓಕೆ 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 ಹಾ ಬಾರ ಬೇಗ ಬಾರ. ಒಂದು ಕ್ವಿಕ್ ಫೋಟೋ ಅವನ ಜೊತೆ. ಇದಾದ್ಮೇಲೆ ನಿರ್ಮಾಪಕರು, ನಿರ್ದೇಶಕರು, ವೇಣು ಅವರು ಇಲ್ಲೇ ಇರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ ವೇದಿಕೆ ಮೇಲೆ. ಓಕೆ ದಯಾಲ್ ಸರ್, ನಾಣಿ ಸರ್, ಎಲ್ಲರೂ ಇಲ್ಲೇ ಇರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿರ್ದೇಶಕರು, ನಿರ್ಮಾಪಕರು ದಯವಿಟ್ಟು ಬನ್ನಿ ಸರ್. ಹಾ ಮುಂದೆ ಬನ್ನಿ ಸರ್. ಯಾರು ಕರೀತಾರೆ? ನಾನ್ ಕರೀತಾ ಇದ್ದೀವಿ. ಫುಲ್ ಪಂಚಿಂಗ್ ಡೈಲಾಗ್ಗಳನ್ನ ಕೇಳಿಸ್ಕೊಂಡ್ವಿ. ನೀವು ಇದೀರಾ ಅಂದ್ರೆ ಅಲ್ಲೊಂದು ನಗು ಇರುತ್ತೆ, ಅದ್ಭುತ ಪರ್ಫಾರ್ಮೆನ್ಸ್ ಇರುತ್ತೆ. ಹಗ್ಗ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಸರ್? ರಿಲೀಸಿಗೆ ರೆಡಿ ಆಗಿದೆ. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ, ಕಿರಿಯರಿಗೆಲ್ಲ ಇಡೀ ತಂಡದ ಪರವಾಗಿ ಹೃದಯಪೂರ್ವಕ ನಮಸ್ಕಾರ. ಅಮ್ಮ ಎಷ್ಟೋ ವರ್ಷಗಳ ಮೇಲೆ ವೇದಿಕೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವ್ರ ನೆನಪಿದೆಯಲ್ವೋ ಗೊತ್ತಿಲ್ಲ, ವೆಂಕಟಾದ್ರಿ ಗೊತ್ತಲ್ಲಮ್ಮ ಸಿಂಗರ್, ಅವ್ರ ಜೊತೆಲಿ ಮನೆಗೆ ಬಂದಿದ್ದೆ ನಾನು. ಕಿರ್ಲೋಸ್ಕರ್ಲಿದ್ದಲ್ಲ ಆಗ ಯಾವುದೋ ಒಂದು ಸಾಂಗ್ ಕಂಪೋಸಿಂಗ್ ನಾನು ತಬಲ ತಗೊಂಡ್ಬಂದಿದ್ದೆ ನಿಮ್ಮ ಮನೆಗೆ. ಹೇಳಿದೆ ಅನ್ನು ಮೇಡಮ್ಗೆ ಮನೆಗೆ ಬಂದಿದ್ದೆ ನಾನು. ಇಲ್ಲಿ ತಂಡದ ಕರೆಗೆ ಓಟ್ ಬಂದಿರುತ್ತೆ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಈ ಚಿತ್ರದಲ್ಲಿ ನಂದು ಅವ್ರು ಹೇಳ್ಬಿಟ್ರು ಮಾವ ಅಂತ. ನಾನು ಲಾಸ್ಟಲ್ಲೂ ಹೇಳಲಿಲ್ಲ, ಲಾಸ್ಟ್ ಆದ್ರೆ ಯಾರ ಮಾವ ಅಂತ ಹೇಳಿ, ಸೋದ್ರ ಮಾವ ಅಂತ ಹೇಳಿ. ಹೀರೋ ಜೊತೆಯಲ್ಲೇ ಇರುವಂತ ಪಾತ್ರ ನಂದು. ಹಳ್ಳಿಯಿಂದ ಬಂದಾಗ ಅವ್ರ ಜೊತೆಲಿ ಇದ್ಕೊಂಡು ಕಾರ್ ಹೇಳ್ಕೊಂಡು ಅವ್ರಿಗೆ ಏನೇನು ಸಪೋರ್ಟ್ ಮಾಡಬೇಕು, ಹೋಗಿ ಮಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗುತ್ತೆ ನೋಡೋ ಅಂತ ಹೇಳ್ಕೊಡುವಂಥ ಕ್ಯಾರೆಕ್ಟರ್ ನಾನು. ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ, ಸೆಕೆಂಡ್ ಹಾಫು ಸೀರಿಯಸ್ ಆಗಿಬಿಡುತ್ತೆ. ನಮ್ಗೇನಂದ್ರೆ ಶಿಖಾ ಅವ್ರದ್ದು ನಮ್ದು ಎಲ್ಲ ಟ್ರ್ಯಾಕ್ ಇತ್ತು. ಮೇಡಮ್ ಜೊತೆಲಿ ನಮ್ಮ ಪಾತ್ರ ಕ್ಲೈಮ್ಯಾಕ್ಸಲ್ಲಿ ಬರ್ತೀವಿ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ. ಪಾತ್ರ ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ ಈ ಸಿನಿಮಾದಲ್ಲಿ. ಈ ಸಿನಿಮಾ ಇಷ್ಟೋ ತಂಡ ನೋಡಿ, ಬಹದ್ದೂರ್ ಸಾರು, ರಾಜ್ ಬಹದ್ದೂರ್ ಸಾರು ಅವರು, ಆಮೇಲೆ ನಮ್ಮ ದಯಾಳ್ ಸಾರು, ಆಮೇಲೆ ವೇಣು ಅವರು, ಅವಿ, ಇವರೆಲ್ಲರೂ ಹೊಸದು ಅಂತ ನಾವು ಹೊಸಬರೇ ತಂಡಕ್ಕೆ. ಪ್ರತಿಯೊಂದು ಸಿನಿಮಾನು ಕಲಾವಿದರು ಹೊಸದೆ, ಅಲ್ಲೇನೋ ಕಲಿತಾ ಇರ್ತೀವಿ, ಇನ್ನೊಬ್ಬರಿಂದ ಏನೋ ನೋಡ್ಕೋತಾ ಇರ್ತೀವಿ, ಅಲ್ಲಿ ಗೊತ್ತಾಗಲ್ಲ. ಹಾಗಾಗಿ ಇಡೀ ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ. ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಒಂದೇ. ನಾವೆಲ್ಲ ಬೇಡೋರು, ನೀವೆಲ್ಲ ನೀಡೋರು. ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸಿನಿಮಾ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ. ನಮಸ್ಕಾರ. ಅವಿ ಅವ್ರದ್ದು ಒಂದು ಪಾಯಿಂಟ್ ಹೇಳಲೇಬೇಕು. ಬನ್ನಿ ಮುಂದೆ. ಇಲ್ಲ ಬನ್ನಿ, ಗಾಬರಿ ಆಗ್ಬಿಟ್ರು. ಗಾಬರಿ ಆಗ್ಬೇಡಿ. ಇವ್ರಿಗೆ ಯಾರೆಂಗೋ ಗೊತ್ತಿಲ್ಲ, ನನಗೆ ಇವ್ರು ಮಜ್ಜಿಗೆ ಡೈರೆಕ್ಟರು. ಊಟನೇ ಮಾಡ್ತಿರ್ಲಿಲ್ಲಮ್ಮ, ಬರೀ ಮಜ್ಜಿಗೆ. ಹೆಂಗೆ ಅದು ಅಂತ ಗೊತ್ತಿಲ್ಲ. ಜಸ್ಟ್ ಎನರ್ಜಿ ಡ್ರಿಂಕ್ ಅಷ್ಟೇ ಸರ್, ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡೋಷ್ಟು ಏನಿಲ್ಲ. ಓ, ಎನರ್ಜಿ ಡ್ರಿಂಕ್ ಅದ್ರೊಳಗೆ ಹಾಕೋತಿದ್ರ? ಅದೇ ಎನರ್ಜಿ ಡ್ರಿಂಕ್ ನೋಡಿ ಬಾಯ್ ಬಿಟ್ಬಿಟ್ರು.
ಮಿಕ್ಕಿದ್ದೆಲ್ಲ ನಮ್ಗೇನು ಬಿಡಿ ಸರ್. ತುಮಕೂರಲ್ಲಿ ಕಾರ್ಯಕ್ರಮ ನಮ್ದು ಗಣೇಶ, ನಿಮ್ಗೆ ಯಾಕೆ 6:15 ನಾನು ಬಿಟ್ಬಿಡ್ತೀನಿ ಅಂದರು. 7:30 ಆಗೋಯ್ತು. ಹೇಳಿದೆ ನಾನು, ಇಲ್ಲ ಬಂದು ನನಗೆ ಮಾಡೋಕ್ಕಾಗಲ್ಲ, ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ, ಬಂದ್ಬಿಟ್ಟು ನನ್ನ ಕಾರ್ಯಕ್ರಮ ಇದೆ ಬರ್ತೀನಿ ಅಂದರೆ ಬೇರೆ ಥರ ಆಗುತ್ತೆ. ಚೆನ್ನಾಗಿ ಕೇಳೋದು ಇಲ್ಲ, ಚೆನ್ನಾಗಿ ಕಾಣೋದು ಇಲ್ಲ ಅದು ಅಂತ. ಕೊನೆ ಅಮ್ಮ ನೋಡಿ ನಿಮ್ಮ ಆಸೆ ಪೂರೈಸಿದೆ. ಈಗಾದರೂ ಅದನ್ನು ಬಿಟ್ಟರೆ ಹೊರಟ್ಬಿಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇಲ್ಲಿ ಅಲ್ಲಿ ಯಲ್ಲಾಪುರ ಅಲ್ಲಿ ಶುರುವಾಗೋದು 8 ಗಂಟೆ ಮೇಲಲ್ವಾ, ಇವ್ರು 7 ಗಂಟೆಗೆ ಅಂತ ಹೇಳಿದ್ದೆ, ಗೊತ್ತಿತ್ತು ನಮಗೆಲ್ಲ. ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗ್ಬಿಡ್ತೀವಿ. ನಮಸ್ಕಾರ ಸರ್, ನಿಮ್ಮ ಆಶೀರ್ವಾದ ಆಗಲಿ ಸರ್ ಸಿನಿಮಾ ಮೇಲೆ ನಮಗೆ. ಧನ್ಯವಾದಗಳು ಸರ್, ಕಳಿಸ್ಕೊಡ್ತೀವಿ. ಒಂದು ಚಿಕ್ಕ ಟೀಮ್ ಅವ್ರು ಯಾರಾದ್ರೂ ಜೋರ್ ಬೇಗ ಕೊಟ್ಬಿಡಿ. ಮುಂದೆ ಯಾರದ ಹಗ್ಗ ಸಿನಿಮಾ ತಂಡದ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆ. ಧನ್ಯವಾದಗಳು ಸರ್. ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ, ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮ ಬತ್ತಳಿಕೆಗೆ ಸಿಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಟೈಮ್ ಜಲ್ದಿ ಮುಖ್ಯ ಉಲ್ಟಾ ಆಗ್ತಾ ಇದೆ. ಹೋಗೋ ಸರಿ ಇಲ್ಲ, ಇದು ಬೇಕಂತಾನೆ ಹೇಳ್ತಾ ಇರೋದು. ಧನ್ಯವಾದಗಳು ಸರ್. ಯಾರಾದ್ರೂ ಅವ್ರಿಗೆ ಒಂಚೂರು ಹೆಲ್ಪ್ ಮಾಡಿ. ಓಕೆ, ಕ್ವಿಕ್ ಆಗಿ ಟೀಮ್ ಮಾತಾಡ್ಸ್ತಾ ಹೋಗ್ತೀನಿ. ಮೊದಲು ನಿರ್ಮಾಪಕರಿಂದ ಮಾತು ಶುರು ಮಾಡ್ಬಿಡ್ತೀನಿ. ನಿರ್ಮಾಪಕರಾಗಿ ಇದು 2ನೇ ಸಿನಿಮಾ. ಏನ್ ಹೇಳ್ತೀರಾ ಸರ್? ಇನ್ನೇನು ರಿಲೀಸಿಗೆ ಕೆಲವೇ ದಿನಗಳು ಬಾಕಿ ಇದೆ. ಮೊದಲು ನಮಸ್ಕಾರ. ನಮ್ಮ ಮಾಧ್ಯಮದವ್ರಿಗೆ ನಾನು ಮೊದಲು ಧನ್ಯವಾದವನ್ನು ತಿಳಿಸ್ಕೊಳ್ತೀನಿ. ಆಡಿಯೋ ಸ್ವಲ್ಪ ಆಡಿಯೋ ಕೇಳಲ್ಲ. ಇಲ್ಲ ಈಗ ಮೊದಲನೇದಾಗಿ ಮಾಧ್ಯಮದವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ಕೊಳ್ತೀನಿ. ಮತ್ತು ಅವ್ರು ನೀಡಿದ ಸಪೋರ್ಟ್ಗೆ. ಟೀಸರ್ ತುಂಬ ಅದ್ಭುತವಾಗಿ ಪ್ರಚಾರ ಆಯಿತು. ಟ್ರೆಂಡಿಂಗಲ್ಲಿತ್ತು ನಮ್ಮ ಟೀಸರು, 16th ಪೊಸಿಷನ್ನಲ್ಲಿತ್ತು. ಅದಕ್ಕೆ ನಿಮ್ಮ ಸಹಕಾರ ನೀಡಿದ್ದಕ್ಕೆ ಬಹಳ ಧನ್ಯವಾದಗಳು. ಹಾಗಾಗಿ ಅಮ್ಮ ಬಂದಿದ್ದಾರೆ ಇವತ್ತು. ಥ್ಯಾಂಕ್ ಯು ಅಮ್ಮ. ಬಂದು ನಮಗೆ ನೀವು ಪ್ರೋತ್ಸಾಹ ಕೊಡೋಕ್ಕೆ ಬಹಳ ಬಹಳ ಧನ್ಯವಾದಗಳು. ಹಾಗೆ ಪ್ರಿಯಾಂಕಾ ಮ್ಯಾಮ್, ರಘು ಸರ್, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಮೇಲೆ ನನಗೆ ಕೇಳಿಸ್ತದಿಲ್ಲ ಸರ್, ಇಟ್ಕೊಳ್ಳಿ, ಎಲ್ಲ ಇಟ್ಕೊತೀನಿ, ಇವಾಗ ಕ್ಲಾರಿಟಿ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು ನೀವು ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಮಗೆ ಏನೋ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಾ, ಹಾರೈಸ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕೆ ಮೇಲೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ, ಹರ್ಷಿಕಾ ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ, ನಾನಿ ಸರ್ ಪರ್ಫಾರ್ಮೆನ್ಸ್ ಆಗಲಿ, ಎಲ್ಲರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಎಲ್ಲರೂ ಚಿತ್ರ ನೋಡಿ, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ಖಂಡಿತವಾಗ್ಲೂ ಗೆಲ್ಲುತ್ತೆ. ಅನು ಮ್ಯಾಮ್ ಸೆಕೆಂಡ್ ಹಾಫಿಂದ ತುಂಬ ಲೀಡ್ ಮಾಡಿ ಸಿನಿಮಾನ ಬೇರೆ ರೇಂಜ್ ತಗೊಂಡೋಗಿದ್ದಾರೆ. ಸೊ ಜಾಸ್ತಿ ಏನು ಹೇಳೋಕ್ಕಿಲ್ಲ, ಖಂಡಿತ ಏನೋ ಜನ ಬಂದು ನೋಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ನಿರ್ದೇಶಕರೇ, ಇಲ್ಲಿ ಟ್ರೈಲರ್ ಲಾಂಚಿಗೆ ಬಂದಿರ್ತಕ್ಕಂಥ ಎಲ್ಲರೂ ನಿಧಾನಕ್ಕೆ ಒಂಚೂರು ಟ್ರೈಲರ್ ಲಾಂಚ್ಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಓಕೆನಾ? ಧನ್ಯವಾದಗಳು. ಹಾಗೂ ಹಿರಿಯ
ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರ್ತಕ್ಕಂಥ ಪ್ರಿಯಾಂಕಾ ಉಪೇಂದ್ರ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಏನು ನೋಡ್ದೇನೆ ಜಸ್ಟ್ ಔಟ್ಲುಕ್ ನೋಡಿ ಏನು ಮಾಡಿದ್ದಾರೆ ಚೆನ್ನಾಗಿ ಅಂತ ಬಂದರು ಅಂತ ಕೇಳ್ಬಿಟ್ಟೆ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಮ್ಮ ಅವರಿಗೆ ತುಂಬ ಧನ್ಯವಾದ. ಆ್ಯಂಡ್ ರಘು ಮುಖರ್ಜಿ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಮಾತಲ್ಲಿ ಹೇಳಿದ್ದಕ್ಕೆ ನಾನು ಬರ್ತೀನಪ್ಪ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನು ಮ್ಯಾಮ್ ಫಾರ್ ಬ್ರಿಂಗಿಂಗ್ ಹಿಮ್ ಟು ದ ಈವೆಂಟ್. ಇಟ್ಸ್ ಕಲರ್ಫುಲ್. ಆ್ಯಂಡ್ ಬಂದಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಮತ್ತೆ ಅನು ಮೇಡಮ್ ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸ್. ಹೌದೌದಾ ಮೇಡಮ್ ಇಲ್ಲ ಅಂದ್ರೆ ಸರ್ ಬರ್ತಿರ್ಲಿಲ್ಲ ಅಲ್ಲ ಸರ್? ಬರ್ತಿಲ್ಲ ಸರ್? ಆಯ್ತಾಯ್ತು. ಸೊ ಯಾರಾದ್ರೂ ಬಿಟ್ಬಿಟ್ನ? ಓಕೆ. ಸೊ ಸಿನಿಮಾ ಬಗ್ಗೆ ಇನ್ನು ಹೇಳೋದು ನಮ್ಗೆ ಅಷ್ಟೊಂದೇನು ಸರ್? ಕಂಟೆಂಟ್ ಬಗ್ಗೆ ಅಂದ್ರೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಕಂಟೆಂಟ್ ಬಗ್ಗೆ ಹೇಳೋದಕ್ಕಿಂತ ನೋಡೋದಾಗ ನಿಮ್ಗೆ ಏನು ಅರ್ಥ ಆಯ್ತು ಅಷ್ಟೇ. ನಾನು ಅಷ್ಟು ಬಿಟ್ಬಿಡ್ತೀನಿ. ನಾನು ಏನು ಹೇಳೋದು ಇಷ್ಟಪಡ್ತೀನಿ. ನಾನು ಅಷ್ಟೇ ಪ್ರೊಡ್ಯೂಸರ್ ಅಷ್ಟೇ. ವಿ ಆರ್ ವೆರಿ ಕಾನ್ಫಿಡೆಂಟ್ ಆನ್ ದ ಫಿಲ್ಮ್. ನೋಡಿದವರು ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಸೆಕೆಂಡ್ ಹಾಫ್ ಇಸ್ ಮಚ್ ಯುನೋ ಒಂದು ಕೈಂಡ್ ಆಫ್ ಥ್ರಿಲ್ಲರ್ ಜಾನರ್ ಏನು ನೋಡೋಕೆ ಇಷ್ಟಪಡ್ತಾರೆ ಆಡಿಯನ್ಸು. ದೇ ರಿಯಲಿ ಎಂಜಾಯ್ ದ ಫಿಲಿಮ್. ವಿ ಆರ್ ಬಿಲೀವಿಂಗ್ ಆ್ಯಂಡ್ ಟ್ರಸ್ಟಿಂಗ್ ಆನ್ ದ ಪ್ರಾಡಕ್ಟ್. ಬನ್ನಿ ನೋಡಿ ಇಷ್ಟಪಡ್ತೀರಾ ಅಷ್ಟೇ. ಇನ್ನು ಥ್ಯಾಂಕ್ ಯು ಸೋ ಮಚ್ ಸರ್. ಶಾರ್ಟ್ ಪ್ರಾಜೆಕ್ಟ್ಸ್ ಮಾಡಿರೋದು ಹಿನ್ನೆಲೆ ನಮ್ಮ ಪ್ರೊಡ್ಯೂಸರ್ ಜೊತೆನೆ ಒಂದು ಶಾರ್ಟ್ ಪ್ರಾಜೆಕ್ಟ್ ಆಯಿತು. ಅದಾದ ನಂತರನೇ ನಮ್ಮ ರಿಲೇಶನ್ಶಿಪ್ ಬೆಳೆದು ಈ ಪ್ರಾಜೆಕ್ಟ್ ಆಗೋ ಥರ ಆಯಿತು ಸರ್. ಸರ್ ಕಥೆನಾ ಸರ್? ಕತೆ ಸಿನಿಮಾ ನೋಡ್ಬೇಕಲ್ಲ ಸರ್. ಮನೋಹರ್ ಸಾರಿ, ಮನೋಹರ್ ಇಲ್ಲದೆ ನಾವು ಯಾವ ಕೆಲಸನೂ ಮಾಡಲಿಲ್ಲ. ಬಾರಪ್ಪ, ಎಲ್ಲ ಕೆಲಸ ಮಾಡಾದ್ಮೇಲೆ ಲಾಸ್ಟಲ್ಲಿ ನಾವು ನಿಮ್ಮನ್ನು ಕರೆದಿಲ್ಲ ಅಂತ ಬೇಕು ಮೇಡಮ್. ಬಾ. ಮನೋಹರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ್ಲಿಂದ. ಯಾ ರಾಜೇಂದ್ರ ಸರ್ ಅಂಡ್ ರಂಜಿತ್ ಸರ್ ಪ್ಲೀಸ್ ಕಮ್ ಸರ್, ಕಮ್ ಆನ್ ದ ಸ್ಟೇಜ್. ಸರ್ ಸರ್ ಹೇಳಿ ಸರ್. ಸರ್ ಸರ್ ಹೇಳಿ ಸರ್, ಕತೆ ಬಗ್ಗೆನಾ ಸರ್? ಸರ್ ಕತೆ ಸರ್ ಹೇಳಿ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಇವ್ರು ಮನೋಹರ್ ಇಲ್ದಂಗೆ ಮಾತಾಡೋದು ಬೇಡ ಅಂತ ಕರೆದೆ ಅಷ್ಟೇ. ದೇವರೇ ಇಲ್ಲ ಸರ್, ಅವ್ರು ಇಲ್ಲ ಅಂದ್ರೆ ಮಾತಾಡ್ತೀನಿ ಸರ್. ಒಂದು ನಿಮಿಷ ಸರ್. ಒಂದು ಕತೆ ಬಗ್ಗೆ ಸಿನಿಮಾ ನೋಡ್ಬೇಕು ಅಂತ, ಸಿನಿಮಾ ನೋಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಸರ್. ಏನ್ ಸರ್? ಹೌದು ಸರ್. ಹಗ್ಗ ಬಂದು ಒಂದು ಆಯುಧ, ಒಂದು ವೆಪನ್ನು. ಗನ್ನು, ಕತ್ತಿ ಅಂತ ಯಾವ ತರ ಸಿನಿಮಾಗಳು ನಾವು ನೋಡಿದೀವೋ ಆ ತರ ಹಗ್ಗ ಅನ್ನೋದೊಂದು ಆಯುಧ ಒಂದು ಒಳ್ಳೆ ವಿಷಯಕ್ಕೋಸ್ಕರ ಫೈಟ್ ಮಾಡುತ್ತೆ ಸರ್ ಸಿನಿಮಾ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಹೀರೋನು ಎಸ್ ಸರ್. ಸಿನಿಮಾ ಹಾರರ್ ಫ್ಯಾಂಟಸಿ ಕಮ್ ಆಕ್ಷನ್ ಥ್ರಿಲ್ಲರ್ ಸರ್. ಅದರಲ್ಲಿ ಒಂದು ಸಂದೇಶ ಇಟ್ಕೊಂಡು, ಗ್ರಾಫಿಕ್ಸ್ ಇಟ್ಕೊಂಡು, ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಸಂದೇಶ ಕೊಡಬೇಕು ಅನ್ನೋದೇ ಸಿನಿಮಾದ ಉದ್ದೇಶ. ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡ್ಬೇಕಾಗಿದೆ ಸರ್. ವೈಲ್ಡ್ ಆಗಿ, ವೈಲೆಂಟ್ ಆಗಿ. ಅದು ಆಕ್ಚುಲಿ ಮೇಡಮ್ ಒಂದು ಸಾಂಗ್ ನೋಡಿದ್ವಿ, ಒಂದಷ್ಟು ಲಿಸ್ಟ್ ಆಫ್ ಆಕ್ಟರ್ಸ್ ಅಂತ ಅನ್ಕೊಂಡಾಗ ಒಂದು ಸಾಂಗ್, ಪರ್ಟಿಕ್ಯುಲರ್ ಸಾಂಗ್, ವೀಣೆ ಒಂದು ಸಾಂಗ್ ಇದೆ ಮೇಡಮ್ದು. ಅದು ಮಾಡಿರೋ ಪರ್ಪಸ್ ಅದು ಇದೆ ಬೇರೆ, ಬಟ್ ಅದರಲ್ಲೊಂದು ಶಾರ್ಪ್ ಲುಕ್ಸ್ ಮೇಡಮ್ ಇದೆ. ಚಿನ್ ಡೌನ್ ಇದೆ, ಜಸ್ಟ್ ಹಂಗೆ ಲುಕ್ ಕೊಡ್ತಾರೆ. ಆ ಲುಕ್ಕಲ್ಲಿ ಆ ಇಂಟೆನ್ಸಿಟಿ ಅನ್ನೋದು ನಮ್ಗೆ ಅರ್ಥ ಆಗಿ ವಿ ಹ್ಯಾವ್ ಚೂಸನ್ ಮೇಡಮ್. ಆ್ಯಂಡ್ ಮೇಡಮ್ ಪರ್ಫಾರ್ಮ್ ಮಾಡಿದ್ಮೇಲೆ ತುಂಬ ಆಪ್ಟ್ ಅಂತ ಅನ್ನಿಸ್ತು ನಮಗೆ. ಆ್ಯಂಡ್ ವಿ ಕಂಟಿನ್ಯೂ ಸರ್. ಓಕೆ ಎಸ್ ಸರ್. ಮನೋಹರ್ ಬಗ್ಗೆ ಹೇಳೋದಂತಲ್ಲ, ಅವ್ರ ಜೊತೆ ಇದ್ದಾಗೆ ನಾನು ಎಲ್ಲ ಕೆಲಸ ಮಾಡಿರೋದ್ರಿಂದ ಒಂದು ಮಾತಾಡಿದ್ರೆ ಡೈಲಾಗ್ಸ್ ಜೊತೆಗಿದ್ರು. ಈಸ್ ಅ ಡೈಲಾಗ್ ರೈಟರ್ ಕಮ್ ಅಸೋಸಿಯೇಟ್ ಡೈರೆಕ್ಟರ್. ಈಚ್ ಅಂಡ್ ಎವ್ರಿಥಿಂಗ್ ವಿ ಸೆಟ್ ಫಾರ್. ತುಂಬಾ ನೈಟ್ ಅಂಡ್ ಡೇಸ್ ನಾವು ವರ್ಕ್ ಮಾಡಿರೋದ್ರಿಂದ ಈ ಜಸ್ಟ್ ವಾಂಟ್ ಟು ಬಿ ಟುಗೆದರ್ ವಿತ್ ಮೀ ಅಷ್ಟೇ. ದಟ್ಸ್ ವೈ ಐ ಕಾಲ್ಡ್ ಹಿಮ್. ಸೂಪರ್. ಇದೇನಪ್ಪ ಮಾತಾಡೋದು? ವೇಣು ಹಾರ್ಡ್ ರೈಟ್ ಇಂಗ್ಲಿಷ್ ಜಾಸ್ತಿ. ಏನ್ ಪರವಾಗಿಲ್ಲ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸಿನಿಮಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಪ್ರೆಸೆಂಟ್ ಮೀಡಿಯಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ನೀವಿಲ್ಲದೆ ನಾವು ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಆಡಿಯನ್ಸ್ವರೆಗೂ. ಸೊ ಮತ್ತು ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋಂಥ ಸೀನಿಯರ್ ಮೋಸ್ಟ್ ಪರ್ಸನ್ ಅಮ್ಮ ಅವ್ರಿಗೆ ನಮಸ್ಕಾರ. ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲಿ
ನಮಗೆ ಸಿಕ್ಕಿದೆ. ಪ್ರಿಯಾಂಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಟು ಸಪೋರ್ಟ್ ಅವರ್ ಟೀಮ್. ಇನ್ನು ಇದು ನಂದು ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ. ಸೊ ಬಟ್ ಕಂಟ್ರೋಲ್ ಮಾಡಿ ನೋಸಿದ್ದೆ ಆಗೋದು ನೋಸಿಗ್ತಾರ ಅಂತ. ಸಿನಿಮಾ ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡಿದ್ದೀವಿ. ಅಲ್ಲೆಲ್ಲ ನಿಂತು ಬಿಡ್ತೀನಿ, ಇಲ್ಲಿ ನಿಂತ್ಕೊಳ್ಳೋ ಸ್ವಲ್ಪ ನನಗೆ ಪ್ರಾಕ್ಟೀಸ್ ಇಲ್ಲ, ನರ್ವಸ್ ಆಗುತ್ತೆ. ಓಕೆ, ತುಂಬಾ ಒಳ್ಳೇದಾಗ್ಲಿ ಸಿನಿಮಾ ಮೂಲಕ ನಿಮ್ಗೂ ಕೂಡ. ದಯಾಲ್ ಸರ್ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿ ಈ ತಂಡದ ಬಗ್ಗೆ, ಸಿನಿಮಾ ಬಗ್ಗೆ ಹೇಳ್ತಾರೆ. ಈಗ ಕಂಟೆಂಟ್ ಏನಂದ್ರೆ ಅದೇ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಗುಡ್ ಈವ್ನಿಂಗ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಬಿಟ್ಸ್ ಅಂಡ್ ಪೀಸಸ್ ಆಗಿ ಹೇಳಿದ್ದಾರೆ. ಇಟ್ಸ್ ಎ ಹರರ್ ಫ್ಯಾಂಟಸಿ. ಅದರಲ್ಲಿ ನಾನು ಲಾಸ್ಟ್ ಟೀಸರ್ ಲಾಂಚಲ್ಲೇ ನಿಮಗೊಂದು ವಿಷಯ ಹೇಳಿದೆ. ಅಡ್ರೆಸ್ಡ್ ಒನ್ ಥಿಂಗ್ ದಟ್ ವಿಮೆನ್ ವಿಡ್ ಅಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದೇ ಇರೋ ಒಂದು ಕಾನ್ಸೆಪ್ಟ್ನ ಟಚ್ ಮಾಡಿದ್ದಾರೆ. ದಟ್ ಈಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ ಇನ್ ದಿಸ್ ಸಿನಿಮಾ ಅನ್ನೋದು. ಅಪಾರ್ಟ್ ಫ್ರಮ್ ಅನ್ನು ಮೇಡಮ್ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಇಲ್ಲಿ ಯಾರು ನಮ್ಮ ಇಂಡಸ್ಟ್ರಿ ಟಚ್ ಮಾಡದಿರೋ ಒಂದು ಎಲಿಮೆಂಟ್ನ ವಿಚ್ ಇಸ್ ಎ ನ್ಯಾಷನಲ್ ಇಶ್ಯೂ, ಅದನ್ನ ತುಂಬ ಒಂದು ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿಕೊಟ್ಟಿದ್ದಾರೆ. ವಿತ್ ದಟ್ ಒಂದು VFX ಸಪೋರ್ಟಲ್ಲಿ ಸಿನಿಮಾ ಓವರ್ ಆಲ್ ನಾನು ಈವನ್ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಕಮಿಂಗ್ ವೆಡ್ನೆಸ್ಡೇ ಒರೈನ್ ಮಾಲಲ್ಲಿ ಅರೇಂಜ್ ದ ಪ್ರೆಸ್ ಶೋ. ನಿಮಗೆಲ್ರಿಗೂ ಇನ್ವಿಟೇಷನ್ ಬರುತ್ತೆ. ಈವ್ನಿಂಗ್ 7:15 18ನೇ ತಾರೀಕು ವೆಡ್ನೆಸ್ಡೇ, ಅದೇ 18th 20th ಸಿನಿಮಾ ರಿಲೀಸ್ ಆಗುತ್ತೆ. 100% ನಾನು ನಿಮ್ಮನ್ನ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತೀನಿ. ಅಟ್ಲೀಸ್ಟ್ ಆಫ್ಟರ್ ಸೆಕೆಂಡ್ ಹಾಫ್ ಅಷ್ಟು ಕಾನ್ಫಿಡೆಂಟ್ ಇದೆ ನನಗೆ ಸಿನಿಮಾ ಮೇಲೆ. ಅಂಡ್ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ಸ್ ಅ ವೆರಿ ವೆರಿ ನಾರ್ಮಲ್ ಗುಡ್ ಫಸ್ಟ್ ಹಾಫ್ ಅಂಡ್ ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್. ಪರ್ಟಿಕ್ಯುಲರ್ಲಿ ಅನು ಮೇಡಮ್ ಬರ್ತಾ ಇರೋ ಆ 45 minutes ಐ ವಿಲ್ ಚಾಲೆಂಜ್ ಆನ್ ದಟ್. ಸೊ ಒನ್ಸ್ ಅಗೇನ್ ಅದನ್ನು ಹೇಳ್ತಾ ಇದ್ದೀನಿ. ಅದು ಬಿಟ್ಟು ರಾಜು ಅವ್ರ ಬಗ್ಗೆ ನಾನು ಮಾತಾಡಬೇಕು. ಏನಂದರೆ ಆ್ಯಕ್ಚುಲಿ ಸಿನಿಮಾ ಬಂದು ನಾನು ಒಂದು ಹೆಲ್ಪ್ಗೋಸ್ಕರ ಬಂದು ಕನ್ಸಲ್ಟೆಂಟ್ ಆಗಾದೆ. ಒಂದು ವಿಷಯ ಅವ್ರ ಹತ್ರ ನನಗೆ ತುಂಬ ಇಷ್ಟ ಆಯಿತು. ಏನಂದರೆ ಒಂದು 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 ಬಿಸ್ನೆಸ್ಸಲ್ಲಿ ತುಂಬ ಹೊಸಬರು ಅವರು. ಸಿನಿಮಾ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಆಫರ್ ಬಂತು. ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರೇರ್, ಎಲ್ರಿಗೂ ಗೊತ್ತಿರೋ ವಿಷಯ. ವೆರಿ ರೇರ್. 10 ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ. ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ದೇರ್ ವಾಸ್ ಎ ಗುಡ್ ಆಫರ್, ಒಂದು ಡೀಸೆಂಟ್ ಆಫರ್ ಇತ್ತು. ನಾವು ಅದನ್ನು ಕೊಡುವಾಗಲೂ he was so confident that he was not greedy. He was telling ಒಂದು ವಿಷಯ ಹೇಳೋದು ತುಂಬ ಚೆನ್ನಾಗಿತ್ತು. ಸರ್, ನಾನು ಇಷ್ಟು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ದಟ್ ಹಸ್ ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ರು. ದಟ್ ಹಸ್ ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಮನಿ ಅಂತ ಹೇಳಿದ್ರು. ನನಗೆ ಇಷ್ಟ ಆಯಿತು. ನನಗೆ he didn't give. ನಾನು ಸರ್, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಈ ಆಫರ್ ನಾಳೆ ಬರ್ಬೋದು, ಇದಕ್ಕಿಂತ ಜಾಸ್ತಿ ಬರ್ಬೋದು, ಬಟ್ ಇಟ್ ಈಸ್ ಯುವರ್ ಕಾಲ್ ಅಂತ ಹೇಳುವಾಗ ಸರ್ ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್ ಸರ್, ನಾಳೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೇನೆ. ಇಟ್ ಇಸ್ ನಾಟ್ ದಟ್ ನಾನೇನೋ ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡಬೇಕಿಂತ ಮಾತಾಡ್ತಾ ಇಲ್ಲ. ತುಂಬ ಗಟ್ಸ್ಫುಲ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಸಿನಿಮಾಗೆ ಏನು ಖರ್ಚು ಮಾಡಬೇಕು, ಅದಕ್ಕೆ ಒಂದು ಸ್ಟಾರ್ ಕ್ಯಾಸ್ಟಲ್ಲಿ ಇಷ್ಟೇ ಖರ್ಚು ಮಾಡಬೇಕಂತ ಒಂದು ಲಿಮಿಟೇಷನ್ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ. ಆ ಸ್ಕೇಲ್ನ ಮೀರಿ ಖರ್ಚು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಪರ್ಸ್ನಲ್ ಇದು. ದಿಸ್ ಇಸ್ ಮೈ ತುಂಬ ಎಮೋಷನ್ ಆಗಿದೆ ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಒಳ್ಳೇದಾಗಬೇಕು. ಐನೋ ನನಗೊಂದು ತುಂಬ ವರ್ಷದ ಫ್ರೆಂಡ್ ಅವರು. ಆ ಡೆಡಿಕೇಶನ್, ಆ ಪ್ಯಾಷನ್ ನನಗೆ ಇಷ್ಟ ಆಯಿತು. ಫಾರ್ ದಟ್ ರೀಸನ್ ಯಾವ ಟು ಸಪೋರ್ಟಿಂಗ್ ಅನ್ನೋದು ನಾನು ಪರ್ಸನಲ್ ಆಗಿ ನಿಮ್ಮನ್ನು ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟಿಂಗ್, ಕೀಪ್ ಅವೇ ದ ಫ್ಲಾಸ್. ಯಾವುದು ಅದ್ರಲ್ಲಿ ಚೆನ್ನಾಗಿದೆಯೋ ಅದನ್ನು ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು OTT ಅವ್ರಿಗೊಂದು ವ್ಯಾಪಾರ ಮಾಡಿ ಒಂದು ಆಗುತ್ತೆ ಸಿನಿಮಾ. ಸೊ ಲೆಟ್ ಅಸ್ ಮೀಟ್ ಅಗೈನ್ ಆನ್ ವೆಡ್ನೆಸ್ಡೇ. ಒರೈನ್ ಮಾಲಲ್ಲಿ ಮೀಟ್ ಆಗೋಣ. ವೆಂಕಟೇಶ್ ವಿಲ್ ಸೆಂಡ್ ಯು ದ ಇನ್ವಿಟೇಷನ್. ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ಇಟ್ಸ್ ಅ ವೆರಿ ಏನಂದರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ. ನಾನು ಇನ್ನೊಂದು ಅನದರ್ ರೀಸನ್ ಇಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಮಲಯಾಳಮಲ್ಲಿ ಜಾಸ್ತಿ ಇದೆ, ತಮಿಳಲ್ಲಿ ಜಾಸ್ತಿ ಇದೆ, ಹಿಂದಿಯಲ್ಲಿ ಜಾಸ್ತಿ ಇದೆ, ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡ್. ಬಟ್ ಆ ಥರ ಈಗ ಒಂದೊಂದು ಸಿನಿಮಾ ಬರೋಕ್ಕೆ ಶುರುವಾಗಿದೆ. ಅದು ನನಗೆ ಖುಷಿ ಆಗ್ತದೆ. ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಆ್ಯಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್.
ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬ ಡೆಪ್ತ್ ಆಗಿ ಮಾತಾಡಿದ್ದಾರೆ. ಡೈರೆಕ್ಟರ್ ತುಂಬ ಇಂಟೆನ್ಸ್ ಆಗಿ ಅದನ್ನು ಬರೆದಿದ್ದಾರೆ, ಪಿಕ್ಚರೈಸ್ ಮಾಡಿದ್ದಾರೆ. ಸೊ ಇಟ್ ಬಿ ಗುಡ್ ಎಂಟರ್ಟೈನರ್ ವಿತ್ ಎ ನೈಸ್ ಮೆಸೇಜ್. ಅಷ್ಟು ಈ ಪಾಯಿಂಟ್ ಅಲ್ಲಿ ಯಾಕೆ ಇಷ್ಟಪಡ್ತಾ ಇದ್ರಿ. ಒಂದು ಸೆಕೆಂಡ್ ಸರ್. ಹೌದು, ಚಂದನ್ ಫಿಲಿಮ್ಸ್ ಇಂದ ರಿಲೀಸ್ ಮಾಡ್ತಾ ಇದೀವಿ. ಇವರು ಸುರೇಶ್ ಅವ್ರ ಮಗ ಬಂದಿದ್ದಾರೆ. ಇಟ್ ವಾಸ್ ಅ ವೆರಿ ಕ್ವಿಕ್ ಕಾಲ್. ಒಂದು 10 days ಮುಂಚೆನೆ ನಾವು ಡಿಸೈಡ್ ಮಾಡಿದ್ದು 20th ರಿಲೀಸ್ ಮಾಡಬೇಕು ಅಂತ. ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ 75 ಮಲ್ಟಿಪ್ಲೆಕ್ಸ್ ಇದೆ. ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್ ಕಾನ್ಸಂಟ್ರೇಟೆಡ್. ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ, ಶೋನೇ ಬೇಡ ನಮಗೆ ಅಂತಲೇ ಹೇಳಿದ್ದೀನಿ ನಾನು. ನೆನ್ನೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಬೇಡಿ ಅನ್ನೋದನ್ನ ಹೇಳಿದ್ದೀವಿ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್. ಆಲ್ಸೋ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಹುಬ್ಳಿ, ಧಾರವಾಡ, ಬೆಳಗಾಂ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಂಡ್ ವಿದಿನ್ 10 days ಅಲ್ಲಿ ದ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿದ್ವಿ ಸರ್. ಹಾಂ, ಹಗ್ಗದ ಕೊನೆ. ಹೌದು, ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಲ್ಲ, ಹಗ್ಗ ಅನ್ನೋ ಪದಕ್ಕೂ ನಿಮ್ಗೂ ಏನು ಅವಿನಾಭಾವ ಸಂಬಂಧ ಗೊತ್ತಿಲ್ಲ. ಏನ್ ಕನೆಕ್ಷನ್? ಅನುಪ್ರಭಾ ಮೇಡಮ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ. ನಾನು ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್. ತುಂಬಾ ದಿವಸದ ಆಲ್ಮೋಸ್ಟ್ ಒಂದು 6 months ಕೆಲಸ ಮಾಡ್ತಾ ಇದೀವಿ. ನಿಜ ಹೇಳ್ತೀನಿ, ದ ವೇ ಶಿ ಈಸ್ ಪುಟಿಂಗ್ ಎಫರ್ಟ್ ಟು ಬ್ರಿಂಗ್ ಔಟ್ ದಟ್ ಪ್ರಾಜೆಕ್ಟ್ ಅನ್ಬಿಲಿಯಬಲ್. ನಾನು ಅದನ್ನು ಮಾತಾಡೋಕ್ಕೆ ಆಗಲ್ಲ. ಆ ಲೆವೆಲ್ಗೆ ಅವ್ರು ಎಫರ್ಟ್ ಆಗ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ಗೆ ಎಫರ್ಟ್ ಆಗ್ತಾ ಇದ್ದಾರೆ. ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ನಮ್ಮ ಟೈಮ್ ಚೆನ್ನಾಗಿದ್ರೆ ದಟ್ ವಿಲ್ ಬಿಕಮ್ ಒನ್ ಆಫ್ ದ ಟ್ರೆಂಡ್ ಸೆಟ್ಟಿಂಗ್ ಫಿಲ್ಮ್ ಇನ್ ಸ್ಕ್ರೀನ್ ಪ್ಲೇ, ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್. ಆ ಥರ ಆಗ್ಬೋದು. ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ ಸರ್. ಅಂಡ್ ಐ ಆಮ್ ನಾಟ್ ಎ ಪ್ರೊಫೆಷನಲ್ ಕನ್ಸಲ್ಟೆಂಟ್ ಫಾರ್ ದಿಸ್. ನಾನು ಫ್ರೆಂಡ್ಲಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಎನಿ ಅದರ್ ಕ್ವಶನ್ಸ್? ಇದು ಮೋಸ್ಪುರ, ಅದಕ್ಕೆ ನೀವು ಹಂಗೆಲ್ಲ ಥ್ರೆಟನ್ ಮಾಡ್ಬಿಟ್ರು, ಪಾಪ ಭಯ ಪಡ್ಬಿಟ್ರು. ಮಂಜು ಏನೋ ಕೇಳಿದ್ರಿ, ಕೇಳಿ. ಇಲ್ಲ ಸರ್ ರಮೇಶ್ ಸರ್, ಸಂಜಯ್ ಸರ್ ಏನೋ ಕೇಳಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಈ ಟೀಮ್ ಜೊತೆ ನಿಂತಿದ್ದಾರೆ ಹೇಳಿದ್ರಲ್ಲ, ಒಂದು ಫಲ ಜಾಸ್ತಿ ಆದಂಗೆ. ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ, ಟೀಮ್ ಕಡೆಯಿಂದ ಸರ್ಗೂ ಒಂದು ಕಿರುಕಾಣಿಕೆ. ಬೇಗ ಬೇಗ. ಇನ್ನು ಅನು ಮೇಡಮ್ ಹಂಗೆ ಹರ್ಷಿಕಾ ಅವ್ರನ್ನ ಮಾತಾಡ್ಸಕ್ಕಿದೆ. ಸ್ಪೆಷಲ್ ಆಗಿ ಮಾತಾಡ್ಸಕ್ಕಿದೆ ಇಬ್ರು ಕೂಡ. ಬಿಕಾಸ್ ಇಬ್ರಿಗೂ ಒಂದೊಂದು ರೀತಿಲಿ ಸ್ಪೆಷಲ್ ಸಿನಿಮಾ ಇದು. ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್ ದಯಾಲ್ ಸರ್. ನಿರ್ದೇಶಕರೇನೋ ಹೇಳ್ಬೇಕೇನಿಲ್ಲ ಸರ್. ನಾನು ನಿಮ್ಮ ಹೆಸರು ಮೆನ್ಷನ್ ಮಾಡೋದು ಮರ್ತ್ಬಿಟ್ಟೆ, ಹಿಂದೆ ಇದ್ರಲ್ಲ, ಲಾಸ್ಟ್ ಟೈಮು ಮರ್ತ್ಬಿಟ್ಟೆ. ಥ್ಯಾಂಕ್ ಯು ಫಾರ್ ಅಸೋಸಿಯೇಟಿಂಗ್ ವಿತ್ ಅವರ್ ಪ್ರಾಜೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟೇ. ನಾನು ಮತ್ತೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಯಾರು ತಪ್ಪು ತಿಳ್ಕೊಬಿಡಿ. ನಮ್ಮನ್ನ ಈಗ ಜಾಸ್ತಿ ಮಾತಾಡ್ಬೇಕು ಅಂತ ಅನ್ಕೊಂಡು ಬರ್ತೀವಿ, ಅದೇನೋ ಸ್ಟೇಜ್ ಮೇಲೆ ಬಂದ್ಮೇಲೆ ಎಲ್ಲ ಮರ್ತೋಗುತ್ತೆ. ನರ್ವಸ್ನೆಸ್ ಏನಂತ ಅರ್ಥ ಆಗಲ್ಲ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅವಾಗ. ಅದೇ ಯಾರು ನಮ್ಮ ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಏನೋ ಆ ಥರ ಆಗಿದ್ರು ನಮ್ಮ ದಯವಿಟ್ಟು ಕ್ಷಮಿಸ್ಬಿಡಿ ಅಷ್ಟೇ. ನೀವು ಕೆಲಸ ತುಂಬಾ ಮಾತಾಡ್ತಿದ್ದೀರಾ. ಖಂಡಿತ ಮಾತಾಡ್ತೀನಿ. ಧನ್ಯವಾದಗಳು ಸರ್. ದಯವಿಟ್ಟು ಕ್ಷಮಿಸಿ ಸರ್. ದಯವಿಟ್ಟು ಕ್ಷಮಿಸಿ. ನಾನು ಏನು ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನ ಅಸೋಸಿಯೇಟ್ ಜೊತೆ ಕೊಡ್ಬೇಕು ಅನ್ನೋದಷ್ಟು ಉದ್ದೇಶ ಇತ್ತು, ಬಿಟ್ರೆ ಆನ್ಸರ್ ಮಾಡಬಾರ್ದು ಅಂತಲ್ಲ. ಸಾರಿ ಸರ್. ಓಕೆ, ಜಾಸ್ತಿ ತಡ ಮಾಡೋದು ಬೇಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅನು ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 25 ವರ್ಷಗಳ ಜರ್ನಿ ಚಿತ್ರರಂಗದಲ್ಲಿ ಸುಮ್ಮನೆ ಮಾತು ಖಂಡಿತವಾಗಿಯೂ ಅಲ್ಲ.
ಅನು ಮೇಡಮ್ ಅಂದ ತಕ್ಷಣ ಹೌದು ಅದ್ಭುತ ಕಲಾವಿದೆಯಾಗಿ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಇಷ್ಟು ವರ್ಷದ ಜರ್ನಿಯಲ್ಲಿ ಇವತ್ತು ಇವರೆಲ್ಲ ಬಂದಿರೋದು ಒಂದೇ ಕಾರಣಕ್ಕೆ, ಒಬ್ಬ ವ್ಯಕ್ತಿಯಾಗಿ ಕೂಡ ಅವ್ರ ವ್ಯಕ್ತಿತ್ವ ಎಲ್ರಿಗೂ ಬಹಳ ಪ್ರೀತಿ. ಅವರು ಮಾತಾಡುವಂತ ರೀತಿ ಆಗಿರ್ಬೋದು, ಸಂಬಂಧಗಳಿಗೆ ಕೊಡುವಂತ ಬೆಲೆ ಆಗಿರ್ಬೋದು. ರಘು ಸರ್ ತುಂಬಾ ಹೇಳಿದ್ರು ವಿಷಯ, ನಾನು ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ನೀವೇ ಹೇಳ್ಬಿಟ್ರಿ ಸ್ಟೇಜ್ ಮೇಲೆ. ಸೊ ಓವರ್ ಟು ಯು ಮೇಡಮ್. 25 ವರ್ಷದ ಜರ್ನಿ. ಹಗ್ಗ ಸಿನಿಮಾ ಇದೇ ಸೆಪ್ಟೆಂಬರ್ 19ಕ್ಕೆ 25 ವರ್ಷ ಕಂಪ್ಲೀಟ್ ಆಗ್ತಿದೆ ಅಂತ ಇವತ್ತಿಗೆ. ಓ ಹಾಗೆ, ಓಕೆ ಓಕೆ ಸರ್, ನೋಡಿ ಕರೆಕ್ಟ್ ಇನ್ಫಾರ್ಮೇಶನ್ ಹೇಳಿದ್ರು. ಸೊ ಇಂಥ ಗಳಿಗೆಯಲ್ಲಿ ಇಂಥ ಒಂದು ಪಾತ್ರ, ಇಂಥ ಒಂದು ಸಿನಿಮಾ 20ನೇ ತಾರೀಕು ರಿಲೀಸಿಗೆ ರೆಡಿ ಆಗಿದೆ. ಏನು ಓಡ್ತಾ ಇದೆ ತಲೆಯಲ್ಲಿ ಈ ಕ್ಷಣ? ಆಕ್ಚುಲಿ ಮಾತುಗಳು ಬರ್ತಾ ಇಲ್ಲ. ನೆನೆಸ್ಕೊಂಡ್ರೆ ಇಷ್ಟು ನೆನಪುಗಳು ಏನೇನೋ ತಲೆಯಲ್ಲಿ ಓಡ್ತಾ ಇದೆ ಅಂಕಿತ. ಬಟ್ ಲೆಟ್ ಮೀ ಸ್ಟಾರ್ಟ್ ಆಫ್ ವಿತ್ ಥ್ಯಾಂಕಿಂಗ್ ಮೈ ಟೀಮ್. ರಾಜ್ ಇರ್ಬೋದು, ರಾಜ್ ಎಲ್ಲ ಮಾಯ ಆಗಿದ್ದಾರೆ. ರಾಜು, ಅವಿನಾಶ್, ಮನು, ಎಲ್ಲರಿಗೂ, ಇಡೀ ಟೀಮ್ಗೆ, ನನ್ನ ಕ್ಯಾಮ್ರಾಮನ್ ಸಿನಿಟೆಕ್ ಸೂರ್ಯ ಅವರು, ಎಲ್ಲ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ತುಂಬ ಬಿಗ್ ಥ್ಯಾಂಕ್ ಯು. ಯಾಕಂದರೆ ಎಲ್ಲೋ ಜಸ್ಟ್ ಒಂದು ಮೂವಿ ಆಗಿ ಸ್ಟಾರ್ಟ್ ಆಯಿತು. ನ್ಯೂ ಕಮರ್ಸ್ ಅಂತ ಫೋನ್ ಮಾಡಿದ್ರು ಅವಿನಾಶ್ ಮೇಡಮ್, ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಮೂವಿ ಅಂತ. ಓಕೆ ಬನ್ನಿ ಅಂತ ಹೇಳಿದೆ, ಕತೆ ಕೇಳಿದೆ. ಇಟ್ ವಾಸ್ ವೆರಿ ನಾರ್ಮಲ್. ಹೊಸಬ್ರ ಜೊತೆ, ಯಂಗ್ಸ್ಟರ್ಸ್ ಜೊತೆ ನನಗೆ ಇಷ್ಟ ಕೆಲಸ ಮಾಡೋಕ್ಕೆ. ಸರಿ, ಏನು ಬರೆದಿದ್ದಾರೆ, ಏನು ಮಾಡಿದ್ದಾರೆ ನೋಡೋಣ ಅಂತ ತುಂಬ ಇಂಪ್ರೆಸ್ ಆಗಿದೆ. ನಾನು ಆಲ್ರೆಡಿ ಎಲ್ಲ ನಿಮ್ಮೆಲ್ಲರೂ ಸುಮಾರು ಸರಿ ಮಾತಾಡಿಸಿದೆ, ಆಗ ಹೇಳಿದ್ದೀನಿ. ತುಂಬ ಇಂಪ್ರೆಸ್ ಆಗಿದ್ದು ಅವ್ರು ಮಾಡಿದಂಥ ಹೋಮ್ವರ್ಕ್. ಆತ ಮೊದಲನೇ ದಿನ ಬಂದು ನನ್ನ ಕಥೆ ಹೇಳಿದಾಗ ಏನು ಅವ್ರು ನನಗೆ ಒಂದು ಐಡಿಯಾ ಕೊಟ್ಟರು, ಸ್ಕೆಚಸ್ ತೋರಿಸಿದ್ರು. ಅದು ಹೇಗೆ ತೋರಿಸಿದಾರೋ ಇವತ್ತು ಇದು ಹಾಗೇ ಪೋಸ್ಟರ್ ಮೂಡ್ ಬಂದಿದೆ. ಅದು ತುಂಬ ಅಪರೂಪ ಅಂತ ಅನ್ಸುತ್ತೆ. ಕಥೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿದ್ರು. ನೀಟಾಗಿ ನನಗೆ ಸ್ಕ್ರೀನ್ ಪ್ಲೇ ಹೇಳಿ, ಸೀನ್ಸ್ ಹೇಳಿ, ಇದಿದು ಹಿಂಗಿಂಗ್ ಬರುತ್ತೆ ಅಂತ. ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬ ಕ್ಲಾರಿಟಿ ಇದ್ದಂಥ ಒಂದು ಹುಡುಗ. ನನಗೆ ಸರ್ಪ್ರೈಸ್ ಆಯಿತು, ಮೊದಲನೇ ಸಿನಿಮಾಗೆ ಇಷ್ಟು ಕ್ಲಾರಿಟಿ ಇರೋಕ್ಕೆ ಸಾಧ್ಯನಾ ಅಂತ. ಬಟ್ ಐ ಥಿಂಕ್ ಮನು, ಅವ್ರ ಇಡೀ ಟೀಮ್, ಡೈರೆಕ್ಷನ್ ಟೀಮ್ ಏನಿತ್ತು, ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ತುಂಬ ನೀಟಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ತೆಗೆದಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರ ಕನಸುಗಳಿಗೆ ಯಾವುದೇ ರೀತಿನಲ್ಲೂ ಏನಂತಾರೆ ಕಡಿಮೆ ಆಗಬಾರ್ದು ನನ್ನ ಸಪೋರ್ಟ್ ಅನ್ನೋ ರೀತಿನಲ್ಲಿ ರಾಜ್ ಹಣ ಹಾಕಿ ಸಿನಿಮಾ ಮಾಡಿದ್ದಾರೆ. ತುಂಬ ಪ್ರೀತಿಯಿಂದ ನಮ್ಮೆಲ್ಲರೂ ಚೆನ್ನಾಗಿ ನೋಡಿಕೊಂಡು. ಕಷ್ಟ ಆಯಿತು ಸಿನಿಮಾ ಮಾಡೋದು, ಯಾಕಂದರೆ ಎಲ್ಲ ನೈಟ್ ಎಫೆಕ್ಟ್. ಹರ್ಷಿತ್ ಅಲ್ಲ ಹಿಂಗಿಂಗ್ ಅಂತ ಇದ್ದಾಳೆ, ಬರೀ ನೈಟ್ ಸೀನ್ಸು, ನೈಟ್ ಎಫೆಕ್ಟು. ಸಂಜೆ 6:30-7 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ಶೂಟಿಂಗ್ ಮಾಡ್ತಾ ಇದ್ವಿ. ನನ್ನ ಪರ್ಸನಲ್ ಟೀಮ್ ಏನಿದೆ ಅವ್ರಿಗೆ ನಾನು ಲಾಸ್ಟ್ ಟೈಮೇ ಸ್ಟೇಜ್ ಮೇಲೆ ಕರೆಸಿ ಥ್ಯಾಂಕ್ಸ್ ಹೇಳಿದೆ. ನನ್ನ ಮೇಕಪ್ ಮ್ಯಾನ್ ಗಂಗಪ್ಪ, ನನ್ನ ಮೇಕಪ್ ಹುಡುಗರು ಸುನಿಲ್, ಪುನೀತ್, ನನ್ನ ಹೇರ್ ಡ್ರೆಸ್ಸರ್ ಮಾಲಾ. ನನ್ಗಿಂತ ಜಾಸ್ತಿ ಅವ್ರನ್ನ ಕಷ್ಟಪಡ್ತೀನಿ ಸಿನಿಮಾನಲ್ಲಿ. ಯಾಕಂದ್ರೆ ನಾನು ಸುಮ್ಮನೆ ಕೂತಿರ್ತಾ ಇದ್ದೆ, 2 ಅವರ್ ಮೇಕಪ್ ಹಚ್ಚಕ್ಕೆ, 2 ಅವರ್ ಮೇಕಪ್ ತೆಗಿಯೋಕ್ಕೆ. ಶೂಟಿಂಗ್ ಪ್ಯಾಕಪ್ ಆಗಿ ಎಲ್ಲ ಮನೆಗೆ ಹೋದ್ಮೇಲೆ ಲಾಸ್ಟ್ ಮನೆಗೆ ಹೋಗ್ತಾ ಇದ್ದಿದ್ದು ನಾನು, ನನ್ನ ಟೀಮು. ಆ್ಯಂಡ್ ಆಫ್ಕೋರ್ಸ್ ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗಬೇಕಿತ್ತು. ಡೇಟ್ ಎಲ್ಲ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂತ ಸಂದರ್ಭ ಬಂದ್ಬಿಡ್ತು. ಆಗ ನಾನು ಅವಿನಾಶ್ಗೆ, ರಾಜ್ಗೆ ಹೇಳಿದೆ, ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ, ವೈ ಇಷ್ಟೊಂದು ಎಲ್ಲ ಇದು ಮಾಡ್ತಾರೆ. ನಾನು ವೆಂಕಟೇಶ್ ಅವ್ರ ಹತ್ರ ಮಾತಾಡಿದೆ, ಮತ್ತೆ ಮುಂದಕ್ಕೆ ಟೀಸರ್ ಲಾಂಚು ಎಲ್ಲ ಇಷ್ಟೊಂದು ನಾಯ್ಸ್ ಮಾಡಿದೆ, ಹಾಗೆ ನಾವು ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ. ಇಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಆಗಿ ದಯಾಲ್ ಹೇಳ್ದಂಗೆ ಲಾಸ್ಟ್ ಒಂದು 15 days ಅಲ್ಲಿ ರಿಲೀಸ್ ಅಂತ ಪ್ಲಾನ್ ಮಾಡಿ ಸೆಪ್ಟೆಂಬರ್ 20th ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್. ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ, ಅದ್ರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪಿಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ. ಅದನ್ನ ರಾಜ್ ಅವರು, ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಸ್ ರಿಯಲಿ ಅ ಬಿಗ್ ಥಿಂಗ್. ಸೊ ಥ್ಯಾಂಕ್ ಯು. ಆ್ಯಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯಿತು ಪರ್ಸನಲ್ ಆಗಿ ನನಗೆ ಅಂತ ಅನ್ಕೋತೀನಿ. ಕನ್ಫ್ಯೂಷನ್ ಇತ್ತು ಯಾವತ್ತು ರಿಲೀಸ್ ಆಗಿತ್ತು. ಹೃದಯ 1999
ಸೆಪ್ಟೆಂಬರ್ 16, 17, 18, 19 ಅನ್ನೋ ಕನ್ಫ್ಯೂಷನ್ ಇತ್ತು. ಸುಬ್ಬು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ. ನಾನು ಆಕ್ಚುಲಿ 17ನೇ ತಾರೀಕು ರಿಲೀಸ್ ಆಗಿತ್ತು ಅನ್ಕೊಂಡಿದ್ದೆ, ಶುಕ್ರವಾರ. ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು. ಸೊ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ 16 ಅಂತ. ಸೊ ಕರೆಕ್ಟಾಗಿ ಇವತ್ತಿಗೆ 25 years. ತುಂಬಾ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ. ನಿಮ್ಮೆಲ್ಲರನ್ನು ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದ್ರೆ ಜಾಸ್ತಿ ಮಾತಾಡಲ್ಲ, ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐಡ್ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್. ತಂದೆ ತಾಯಿ, ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ, ಅಮ್ಮ, ನನ್ನ ತಂದೆ, ಅಲ್ಲಿಂದ ನನ್ನ ಅದ್ಭುತವಾದ ಜೀವನ. ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ. ಅಮ್ಮ ಹೇಳಿದ್ರು ಆಗ್ಲೇ ಸ್ಟೇಜ್ ಮೇಲೆನೆ, ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು. ಐ ಥಿಂಕ್ 88 ಹಂಗೆ. ಅದನ್ನ ಲೆಕ್ಕ ತಗೊಂಡ್ರೆ 25 ವರ್ಷ ಲೆಕ್ಕ ಬರಲ್ಲ. ಬಟ್ ನಾಯಕ ನಟಿಯಾಗಿ ಹೃದಯ ಲೆಕ್ಕ ತಗೊಂಡ್ರೆ 25 ವರ್ಷ. ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂಥ ಪಾರ್ವತಮ್ಮ ಅಮ್ಮ ಅವರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು, ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು. ಅಲ್ಲಿಂದ 25 ವರ್ಷ ಇಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ಅಫ್ಕೋರ್ಸ್ ನಾನು ಕಣ್ಣೀರ್ ಹಾಕೋಕೆ ಇಷ್ಟಪಡಲ್ಲ, ಬೇಜಾರು ಆಗತ್ತೆ. ಬಟ್ ಖುಷಿ ಇರೋದೇನು ಅಂತಂದ್ರೆ ಅಪ್ಪ ನನ್ನ ಒಂದು 4-5 ವರ್ಷ ನನ್ನ ಬೆಳವಣಿಗೆ, ನನ್ನ ಚಿತ್ರಗಳು, ನನ್ನ ಎಲ್ಲಾನು ಅಚೀವ್ ಮಾಡಿದ್ದನ್ನ ನೋಡಿದ್ರು. ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು. ಬಟ್ ಅದಾದ್ಮೇಲೆ ಹಿ ಲೆಫ್ಟ್ ಮೀ. ಆದ್ರೆ ಅಮ್ಮ ಇಲ್ಲಿದ್ದಾರೆ, ಅವರು ಇವತ್ತು ಇಲ್ಲಿ ಇರ್ಲೇಬೇಕು. ಅವ್ರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ. ಸಿನಿಮಾ ನೋಡ್ತಾರೆ ಒಂದೊಂದ್ಸರಿ ಬಂದು, ಬಟ್ ಆಗ ಅವ್ರು ಅವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಬರಲ್ಲ ಕಡೆಮ ನೋಡಕ್ಕೆ ಅಂತ. ಅಮ್ಮ ಮಗಳು ಇಬ್ರು ಒಂದೇ ತರ, ಈ ಜಾನ್ರೆ ಇಬ್ರಿಗೂ ಇಷ್ಟ ಇಲ್ಲ. ಆದ್ರೂ ನಾ ಹೇಳಿದೆ ಇಲ್ಲ, ಇವತ್ತು ಪ್ರೆಸ್ ಮೀಟಿಗೆ ನೀನು ಬರಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ಇವತ್ತು ನನಗೆ ಅನುಪ್ರಭಾಕರ್ ಆಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗ್ಲಿ, ನನ್ನ ಇದಕ್ಕಾಗ್ಲಿ ಅಂದ್ರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು. ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ದಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇಬ್ರು ಅನ್ಕಂಡೀಷನಲ್ ಆಗಿ ನನ್ನ ಪ್ರೀತಿಸೋ ಇಬ್ರು ಅಲ್ಲೇ ಕೂತಿದ್ದಾರೆ. ಅಮ್ಮಗೆ ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಯಾವ ರೀತಿನಲ್ಲಾದ್ರೂ ನಾನು ನಡ್ಕೊಂಡ್ರು ಶಿಲ್ ಬಿ ಓಕೆ. ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್. ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡೀಷನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು. ಐ ಥಿಂಕ್ ಇಬ್ರು 2 ರಿಲೇಶನ್ಶಿಪ್ಸ್ ನಾನು ತುಂಬಾ ಗ್ರಾಂಟೆಡ್ ಆಗಿ ತಗೋತೀನಿ. ಯಾಕಂದ್ರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳಕ್ಕಾಗ್ಲಿ ಇದಾಗ್ಲಿ ಸಾಧ್ಯ ಇಲ್ಲ. ಬಟ್ ಅವ್ರಿಬ್ರ ಹತ್ರ ಹೇಗ್ ನಡ್ಕೊಂಡ್ರು, ಏನ್ ಹೇಳಿದ್ರು, ಏನ್ ಇದ್ ಮಾಡಿದ್ರು, ಆ ಕ್ಷಣಕ್ಕೆ ಇಬ್ರು ಬೈತಾರೋ ಅಥವಾ ಏನಂತಾರೋ, ಆಮೇಲೆ ಇಟ್ಸ್ ಆಲ್ ಫಾರ್ ಗಿವನ್. ಅಂಡ್ ಐ ಥಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರ ಅನ್ಸುತ್ತೆ ಇಬ್ರು ನನ್ನ ಹಾಗೆ. ಬಟ್ ಸ್ಟಿಲ್ ಅಮ್ಮ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ರಘು, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ನೌ. ಮೊನ್ನೆ ಯಾರು ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ಅಂತ, ಅನು ಬಗ್ಗೆ ಏನಾದ್ರು ಹೇಳಿ ಆ ಥರ ಏನೋ. ಸೊ ನಾನಂದ್ರೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನ್ಸುತ್ತೆ. ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ, ಕಲಾವಿದೆಯಾಗಿ ಅವ್ರು ನನ್ನ ತುಂಬಾ ಎನ್ಕರೇಜ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಅಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯ್ತು ಹಂಗೆ ಹಿಂಗೆ ಅಂತ. ರಘು ಗೆಟ್ಸ್ ವೆರಿ ಅಪ್ಸೆಟ್. ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ. ನಾನಾಗೆ ಖುದ್ದಾಗಿ ನನ್ನ ಮಗಳು ಹುಟ್ಟಿದಾಗ 1 ವರ್ಷ ಅವಳು ತುಂಬ ತನಕ ನಾನು ಕೆಲಸ ಮಾಡಲಿಲ್ಲ, ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ. ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ. ಆ್ಯಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ, ಯಜಮಾನ್ರು ಬಿಡ್ತಾರಾ ಕೆಲಸ ಮಾಡಕ್ಕೆ ಅಂತ. ಯಜಮಾನ್ರು ಕೆಲಸ ಮಾಡಕ್ ಬಿಡೋದಲ್ಲ, ಮನೇಲಿದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ. ಅವ್ರು ಕೆಲಸ ಮಾಡುವಾಗ ನಾನು ಕೆಲಸ ಮಾಡಲ್ಲ, ನಾನು ಮಾಡುವಾಗ ಅವ್ರು ಮಾಡಲ್ಲ, ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ನನ್ನ ಮಗಳಿಗೆ 6 ವರ್ಷ ತುಂಬ ಬಂತು. ಸೊ ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ಅ ವಂಡರ್ಫುಲ್ ಫ್ಯೂಚರ್ ಟುಗೆದರ್, ಬೋತ್ ಆಫ್ ಅಸ್, ಯು ಅಂಡ್ ಮೀ. ನಾವು ವರ್ಕ್ ಮಾಡೋದು. ಎಸ್,
ಅದನ್ನು ಕೇಳ್ತಾರೆ, ರಘು ಅವರು ನೀವು ಯಾವಾಗ ಕೆಲಸ ಮಾಡ್ತೀರಾ, ನೀವು ಒಂದು ಸಿನಿಮಾ ಮಾಡಬೇಕು ಅಂತ. ಖಂಡಿತ ಆಸೆ ಇದೆ, ಒಂದು ಒಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡಬೇಕು ಅಂತ ಆಸೆ ಇದೆ. ರಾಜ್, ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದ್ದೀರಪ್ಪ? ಓಕೆ. ಸೊ ಒಳ್ಳೆ ಕಥೆ ಬಂದ್ರೆ ಖಂಡಿತ ಇಬ್ರು ಬೆಳಿತಾರೆ ಮೇಲೆ ಕಾಣಿಸ್ಕೋತೀವಿ. ಆ್ಯಂಡ್ ಇಂಡಸ್ಟ್ರಿಲಿ ತುಂಬಾ ಜನ ಫ್ರೆಂಡ್ಸ್, ತುಂಬಾ ಜನ ವೆಲ್ ವಿಶರ್ಸ್, ಬಟ್ ಜೊತೆಲಿ ಕೆಲಸ ಮಾಡದೆ ಹೋದ್ರು ಅದು ಹೇಗೆ ಏನು ಅಂತ ಗೊತ್ತಿಲ್ಲ. ಇಬ್ರು ಸ್ಕಾರ್ಪಿಯನ್ಸು, ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್. ತುಂಬಾ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂತಹ ಪ್ರಿಯಾಂಕಾ ಅವರು, ಶಿ ಇಸ್ ಸಚ್ ಅ ವಂಡರ್ಫುಲ್ ಆಕ್ಟರ್ ಹರ್ ಸೆಲ್ಫ್. ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನು ಒಂದು ಇಂಟರ್ವ್ಯೂ ಮಾಡಿದ್ದೆ, ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯಿತು ನಮ್ಮಿಬ್ರಿಗೂ. ಆ್ಯಂಡ್ ನಾನು ಅಪ್ಪಾಸ್ ಗರ್ಲ್, ಪ್ರಿಯಾಂಕಾನು ಅಪ್ಪಾಸ್ ಗರ್ಲ್. ಸೊ ಅಲ್ಲಿಂದ ಒಂದು ಕನೆಕ್ಷನ್, ಒಂದು ಫ್ರೆಂಡ್ಶಿಪ್. ಆ್ಯಂಡ್ ಶಿ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ. ನಂದು ಯಾವುದೇ ಸಿನಿಮಾ ನಾನು ಪ್ರೀಮಿಯರ್ಗೆ ಇದಕ್ಕೆ ಕರೆದ್ರೆ ಶಿ ಆಲ್ವೇಸ್ ಮೇಕ್ಸ್ ಟೈಮ್ ಆ್ಯಂಡ್ ಶಿ ಕಮ್ಸ್. ಆ್ಯಂಡ್ ನನ್ನ ಟೀಮ್ ಕೇಳಿದಾಗ ಯು ಸೋ ರೆಡಿಲಿ ಅಗ್ರೀಡ್ ಆ್ಯಂಡ್ you're here and you're sitting through the whole thing. Thank you so much for being here, and very meaningful for me that I get to share this special moment with you. And ಹರ್ಷಿ, ಅನುಮ ಅಂತ ಕರಿತಾಳೆ ನನ್ನ. ಬಹಳ ಪ್ರೀತಿ ಜಾಸ್ತಿ ನನಗೆ ರಘು ಅವ್ರಿಗೆ, ಅವಳ ಮೇಲೆ, ಭೂ ಮೇಲೆ. ಲಿಟಲ್ ಒನ್ ಇಸ್ ಗೋಯಿಂಗ್ ಟು ಕಮ್ ಸೂನ್, ಆದ್ರೂ ಶಿ ಇಸ್ ಕಮ್ ಹಿಯರ್ ಟು ಸಪೋರ್ಟ್ ದ ಟೀಮ್. ಅನ್ಫಾರ್ಚುನೇಟ್ಲಿ ನಾನಿ ಸರ್ಗೆ, ಹರ್ಷಿಗೆ, ನನಗೆ, ವೇಣುಗೆಲ್ಲ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ. ಅದೊಂದೇ ಬೇಜಾರು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ ಯು ಸಿ ದ ಕ್ಯಾರೆಕ್ಟರ್ಸ್ ಟುಗೆದರ್. ಸೊ ಈ ಒಂದು ಲಾಂಗ್ ಜರ್ನಿಲಿ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳೋದಿದೆ. ಸೊ ಒಟ್ಟಿಗೆ ಹೇಳಬೇಕು ಅಂತಂದ್ರೆ ಇಡೀ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಿರುವಂತಹ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ಎಲ್ಲ ಕಲಾವಿದರು, ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅವ್ರಿಗೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಖಂಡಿತ ಆಗ್ತಾ ಇರಲಿಲ್ಲ. ಆ್ಯಂಡ್ 25 ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟೇ, 25 ವರ್ಷ ಆದ್ರೂ ಕನ್ನಡಿಗರ ಹೃದಯದಲ್ಲಿ, ಅವ್ರ ಮನಸ್ಸಿನಲ್ಲಿ ಅನು ಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ, ಒಂದು ಪ್ರೀತಿ ಇದೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ, ನನ್ನ ತಂದೆ ತಾಯಿಯ ಆಶೀರ್ವಾದ, ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗುವಂತಹ ಎಷ್ಟೋ ನಟ ನಟಿಯರು ಈ ನಡುವೆ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಾನು ಬಂದಂತಹ ಸಮಯದಲ್ಲಿ ಅದು ನಿಜ ಇರಲಿಲ್ಲ. ಜನ ಗುರ್ತಿಸೋರು, ಪ್ರೀತಿಸೋರು ಇವತ್ತಿಗೂ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಮುಖ್ಯವಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನನಗೆ ಅನ್ಸಿದ್ದು, ನಾನು ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದಾಗ ನಾನು ನೋಡ್ತಾ ಇದ್ದಿದ್ದಂಥ ಒಂದಷ್ಟು ಮುಖಗಳು, ಹೆದರ್ಕೋತಾ ಇದ್ದಿದ್ದಂಥ ಒಂದಷ್ಟು, ಯಾಕಂದ್ರೆ ಏನ್ ಪ್ರಶ್ನೆ ಕೇಳ್ತಾರೋ, ನಾನೇನ್ ಹೇಳ್ಬೇಕು ಅಂತೆಲ್ಲ. ಇವತ್ತಿಗೆ 25 ವರ್ಷ ಆದ್ಮೇಲೆ ಅವರೆಲ್ಲ ನನ್ನ ವೆಲ್ ವಿಶರ್ಸ್ ಆಗಿದ್ದಾರೆ, ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಇನ್ನೂ ಒಂದಷ್ಟು ಜನ ಬರ್ಬೇಕಿತ್ತು, ನನ್ಗೆ ಆಸೆ ಇತ್ತು, ಬಟ್ ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ. ಮೆಸೇಜ್ ಮಾಡಿದ್ರು, ಎಲ್ಲರೂ ಬೆಳಗ್ಗೆನೆ ಮೆಸೇಜ್ ಮಾಡಿದ್ರು, ಬೇಜಾರು ಮಾಡ್ಕೋಬೇಡ ಅನು ಬೇಜಾರು ಮಾಡ್ಕೋಬೇಡ ಕಣೆಮ್ಮ, ಇವತ್ತು ನಮ್ಮ ಮನೇಲಿ ರಿಲೇಟಿವ್ಸ್ ಇದ್ದಾರೆ, ಇವತ್ತು ನಮ್ಮ ಮನೇಲಿ ಈ ಪೂಜೆ ಇದೆ ಅನ್ಕೊಂಡು. ಸೊ ಸರಸ್ವತಿ ಜಾಗೀರ್ದಾರ್ ಅವರು, ಅರುಣ ಅವರು, ತುಂಗ ರೇಣುಕಾ ಅವರು, ಅಫ್ಕೋರ್ಸ್ ಪಾಪ ತುಂಗ ರೇಣುಕಾ ಅವರು ಏನೋ ಪೂಜೆ ಇದೆ ಅಂತ ಅವರು ಶಿ ಎಕ್ಸ್ಕ್ಯೂಸ್ ಹರ್ಸೆಲ್ಫ್, ಬರಲ್ಲ. ಇವತ್ತು ಬಂದಿರೋರು ನನಗೋಸ್ಕರ. ರೆಗ್ಯುಲರ್ ಆಗಿ ಗಣೇಶ್ ಸರ್ ಬರಲ್ಲ, ವಾಸು ಸರ್, ಸುಬ್ಬು ಸರ್ ಬರೀ ಸೆಲೆಕ್ಟೆಡ್ ಫ್ಯೂ ಹೋಗ್ತಾರೆ, ಬಟ್ ನನಗೋಸ್ಕರ ಅವರೆಲ್ಲ ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ನಾನು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆಂಕಟೇಶ್, ಸುಧೀರ ಸರ್ ಪ್ರಾಬ್ಲಿ ನನ್ನನ್ನ ಚೈಲ್ಡ್ ಆರ್ಟಿಸ್ಟ್ ಆದಾಗಿಂದ ನೋಡೋದಂಥವ್ರು. ಇವತ್ತು ವೆಂಕಟೇಶ್ ನನಗಾಗ್ಲಿ, ನನ್ನ ಫ್ಯಾಮಿಲಿಗಾಗ್ಲಿ ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲ ರೀತಿನಲ್ಲೂ ಗೈಡ್ ಮಾಡಿ, ನಾನು ಏನೇ ವಿಷಯ ಕೇಳಕ್ ಮಾಡಿದ್ರು ಇಲ್ಲ ಹಿಂಗ್ ಮಾಡೋಣ ಮೇಡಮ್, ಹಂಗ್ ಮಾಡೋಣ ಅಂತ ಈ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ. ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಆ್ಯಂಡ್ ಎಲ್ಲ ಬೇರೆ ಎಲ್ಲ PROಗಳು, ಎಲ್ಲ ಮ್ಯಾನೇಜರ್ಸು, ಟೆಕ್ನಿಷಿಯನ್ಸು ಎಲ್ಲ ಕೆಲಸ ಮಾಡಿರೋರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಆ್ಯಂಡ್ ಸುಬ್ಬು ಸರ್, ವಾಸು ಸರ್, ಗಣೇಶ್ ಸರ್, ನೀವೆಲ್ಲ ಮೇಲ್ ಬಂದ್ರೆ ಒಂದು ಫೋಟೋ ನನ್ನ ತಾಯಿ ಜೊತೆ ನಾನು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಗೊಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್ ಕಮ್. ಇಲ್ಲ ಪ್ಲೀಸ್ ಕಮ್. ನಾನು ನಿನ್ನೆ ಮಾತಾಡುವಾಗ ಐ ಮೀನ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಸ್ಮೂತಿ ಸರ್ ಬಗ್ಗೆನೂ ನಾಪಿಸ್ಕೊತಾ ಇದ್ದೆ ಸರಸ್ವತಿ ಅವ್ರ ಹತ್ರ ಮಾತಾಡಿದಾಗ. ಸೈಮಲ್ಟೇನಿಯಸ್ಲಿ ಒಂದು ಸೆಲೆಬ್ರೇಷನ್ ಇದೆ. ಅವ್ರನ್ನು ಕರೆದ್ರಿ ಅಂದ್ರೆ ಅದು ಜೊತೆಗೆ ಆಗ್ಬಿಡ್ಲಿ, ಹಂಗೆ ಕಳಿಸ್ತೀವಿ. 25 ವರ್ಷ ಕಂಪ್ಲೀಟ್ ಆಗಿದೆ, ತಂದ್ಬಿಡಿ.
ವಿಜಯ್ ಸಾರಥಿ ಸರ್, ಆಮೇಲೆ PGS ಅಂಕಲ್, ಆಮೇಲೆ ಎಸ್ ಮೂರ್ತಿ ಸರ್. ಅವ್ರ ಬಗ್ಗೆ ಸರಸ್ವತಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಿನ್ನೆ. ಇವ್ರನ್ನೆಲ್ಲ ನಾಪಿಸ್ಕೊಂಡು ಫೋನ್ ಮಾಡಿ ಒಬ್ರಿಗೊಬ್ರು ಮಾತಾಡ್ತಿರೋವಾಗ ಅವ್ರನ್ನೆಲ್ಲ ನಾಪಿಸ್ಕೊಂಡೆ. ಒಂದು ಪ್ರಶ್ನೆಗಳಿದೆ, ಕೇಳಿ ಸರ್, ಕೇಳಿ. ಹಾ, ಒಂದ್ ನಿಮಿಷ ಈ ಸೈಡ್ ಇರಲಿ. ಫೋಟೋ ಒಂದು ಹಾಕ್ಬಿಡಿ. ಫೋಟೋ ಆಗಿ ಓಕೆ. ವೆಂಕಟೇಶ್ ಬನ್ನಿ ಬನ್ನಿ. ಅಲ್ಲಿದೆ ರಾಘವೇಂದ್ರ ಪ್ಲೀಸ್. ಒಂದ್ ನಿಮಿಷ ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ, ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಅನು ಮೇಡಮ್ ಒಂದೆರಡು ಪ್ರಶ್ನೆಗಳಿದೆಯಂತೆ. ಅಯ್ಯೋ, ಏನ್ ಪ್ರಶ್ನೆ? ಇಲ್ಲ, ಅದಾಯ್ತು, ಫೋಟೋಸ್ ಆಯ್ತು ಸರ್. ಹೇಳಿ ಏನ್ ಪ್ರಶ್ನೆ? ಹಾ ಸರಿ, ಹಂಗಾದ್ರೆ ಹರ್ಷಿ ಬಾ ಮಧ್ಯಕ್ಕೆ ಇಟ್ಬಿಡಿ ಸರ್. ಇದು ರೆಡಿ? ಗುರು ಮುಂದ್ಗಡೆ ಯಾರು? ಗುರು ಶಿವು. ಅಮ್ಮ ತಿನ್ನಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರಾ? ಇದಾದ ತಕ್ಷಣ ಅನು ಮೇಡಮ್ಗೆ ಒಂದೆರಡು ಪ್ರಶ್ನೆಗಳಿದೆ ಮಾಧ್ಯಮದವ್ರದ್ದು. ಅದಾದ ತಕ್ಷಣ ಅಷ್ಟಕ್ಕೆ ಮುಗ್ದಿಲ್ಲ, ಕ್ವಿಕ್ ಆಗಿ ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮ ಆನ್ ಸ್ಟೇಜ್ ಇದೆ. ದಯವಿಟ್ಟು ಎಲ್ರು ಸ್ವಲ್ಪ ಪೇಷನ್ಸ್ ಅಲ್ಲಿ ಇರ್ಬೇಕು. ಓಕೆ
ಸರಿ ಇಲ್ಲಿಂದ ಇದು ಮಾಡಿ ಭಾನುವಾರ ಮೇಡಮ್ ಇವತ್ತು ಸಂಡೇ ಕೂಡ ಇವತ್ತು ಯಾರು ಫಿಟ್ ಆಗಿರ್ತೀರಾ ವಿರೋಣ ನೀನು ಪೇಷಂಟ್ ಏನು ಇರ್ತೀಯಾ ನೀನು ಪೇಷಂಟ್ ಏನು ಇರ್ತೀಯಾ ಅಷ್ಟೇ ಒಂದೋಣ ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ಫಾರ್ ಎ ಚೇಂಜ್. ಅದು ಅವರಿಗೆ ಸರಿ. ಓಕೆ ಹಾ ನೀವು ಕೂತ್ಕೊಳ್ಳಿ, ಒಂದೆರಡು ನಿಮಿಷ ಕೂತ್ಕೊಳ್ಳಿ. ಅವ್ರದ್ದೊಂದು ಕ್ವಶನ್ ಅಂಡ್ ಆನ್ಸರ್. ಒಂಚೂರು ಎಲ್ಲ ಕ್ಯಾಮ್ರಾಗಳಿಗೆ ಅಡ್ಡ ಬರ್ಬೇಡಿ, ಕುತ್ಕೊಂಡ್ಬಿಡಿ. ಹಲೋ ಸರ್ ಮುಂದ್ಗಡೆ ಸುನಿಲ್ ಕೂತ್ಕೊಳ್ಳಿ ಬೇಗ ಸರ್. ಇಲ್ಲ ಹೇಳಿ, ಕ್ಷಮೆ ಇರಲಿ ಸರ್. ಹಾ ಎಸ್ ನಾನು ಹೇಳಿದ್ನಲ್ಲ, ಅವಿನಾಶ್ ಅವರ ಒಂದು ಪ್ರಿಪರೇಷನ್, ಅವ್ರು ಹೇಗೆ ಕಥೆಯನ್ನು ಮಾಡ್ಕೊಂಡಿದ್ರು, ಪಾತ್ರಗಳು ಪ್ರತಿಯೊಂದು ಪಾತ್ರದ ಬಗ್ಗೆನೂ ತುಂಬಾ ಕ್ಲಾರಿಟಿ ಇತ್ತು ಅವರಲ್ಲಿ. ಅದು ತುಂಬಾ ಖುಷಿ ಕೊಡ್ತು. ಅಂಡ್ ಇನ್ನೊಂದು ಖುಷಿ ಕೊಡುವಂತ ವಿಷಯ, ಯಂಗ್ಸ್ಟರ್ಸ್ ಅವ್ರುಗಳನ್ನ ನಮ್ಮನ್ನ ಯೋಚನೆ ಮಾಡ್ತಾರೆ ಪಾತ್ರದಲ್ಲಿ ಅನ್ನೋದು ಕೂಡ. ಯಾಕಂದ್ರೆ ಕಲಾವಿದರಿಗೆ ಆಸೆ ಇರುತ್ತೆ, ಈ ತರ ಮಾಡ್ಬೇಕು, ಆ ತರ ಪಾತ್ರ ಮಾಡ್ಬೇಕು, ಈ ತರ ಸಿನಿಮಾ ಮಾಡ್ಬೇಕು ಅಂತ. ಬಟ್ ನಿರ್ದೇಶಕರು ಅವ್ರು ಕಲ್ಪನೆ ಮಾಡ್ಕೋಬೇಕಲ್ಲ ನಮ್ಮನ್ನ. ಸೊ ಅದು ಬಹಳ ಖುಷಿ ಕೊಡುವಂತ ವಿಷಯ. ಹಾಗಾಗಿ ನಾನು ಒಪ್ಕೊಂಡೆ. ಅಂಡ್ ಅವ್ರು ಪ್ರಿಪೇರ್ ಆಗಿದ್ದು ನನ್ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನು ಸೆಟ್ಗೆ ಹೋದಾಗ ತುಂಬಾನೇ ಸರ್ಪ್ರೈಸ್ ಆಯ್ತು. ಓಕೆ, ಇಷ್ಟು ಕ್ಲಿಯರ್ ಇದೆ. ಯಾಕಂದ್ರೆ ಅವಿನಾಶ್ ವಾಸ್ ವೆರಿ ಕ್ಲಿಯರ್, ಮೇಡಮ್ ಇದು ಡೈಲಾಗು, ಇಷ್ಟೇ ಎಕ್ಸ್ಪ್ರೆಷನ್, ಇಷ್ಟೇ ಇದು, ದಿಸ್ ಇಸ್ ವಾಟ್ ಐ ವಾಂಟ್. ಸೊ ಆರಾಮಾಗ್ಬಿಡ್ತು ಕೆಲಸ ಮಾಡಕ್ಕೆ. ಇಟ್ ವಾಸ್ ರಿಯಲಿ ನೈಸ್. ಹೃದಯ ಅಂತ ಹಗ್ಗ, ಆಕ್ಚುಲಿ ನೀವು ಹೇಳೋದಕ್ಕ ಹ ಇಂದ ಹ ಗೊತ್ತಾಗಿಲ್ಲ ಅಲ್ವಾ. ಅಂಡ್ ಟೋಟ್ಲಿ ಡಿಫ್ರೆಂಟ್ ಜಾನ್ರೇಸ್. ಒಂದೊಂದ್ಸರಿ ನಂಬೋಕ್ ಕಷ್ಟ ಆಗುತ್ತೆ. ಓ ಇಷ್ಟೆಲ್ಲ ಆಯ್ತಾ, ಇಷ್ಟು ಟೈಮ್ ಆಯ್ತಾ, ಇಷ್ಟೆಲ್ಲ ಆಗಿದೆಯಾ ನನ್ನ ಜೀವನದಲ್ಲಿ ಅಂತ. 18 ವರ್ಷ ನನಗೆ ಹೃದಯಕ್ಕೆ ನಾನು ಮೇಕಪ್ ಹಚ್ಚಿದಾಗ. 18 ತುಂಬಿತಮ್ಮ. ಎಸ್, ಜಸ್ಟ್ ಐ ಹ್ಯಾಡ್ ಟರ್ನ್ಡ್ 18. ಸೊ ಅಲ್ಲಿಂದ ಇವತ್ತಿಗೆ ನವೆಂಬರ್ ಬಂದ್ರೆ 44 ಆಗುತ್ತೆ ನನಗೆ. ಸೊ ಇಷ್ಟು ವರ್ಷ ಆಯ್ತಪ್ಪ ಅಂತ ಅನ್ಸುತ್ತೆ. ನಾಣಿ ಸರ್ ಇಲ್ಲ ಇವಾಗ. ಆಕ್ಚುಲಿ ಎಲ್ಲ ಪ್ರೆಸ್ ಮೀಟ್ ಅಲ್ಲೆಲ್ಲ ಹುಡುಗರು ಎಲ್ಲ ಇದ್ದಾಗ ಅವರೆಲ್ಲ ಹೆಚ್ಚು, ಮೇಡಮ್ 25 ವರ್ಷ ಆಗೋಯ್ತಾ ಮೇಡಮ್, ನನ್ಗಿನ್ನ 24 ವರ್ಷ ಅಂತಲ್ಲ. ಆಹಾ ಏನೇ ಸರಿ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀವಿ ಮೇಡಮ್, ಅದೊಂದು ರಿಯಾಕ್ಷನ್. ಅಯ್ಯೋ ನನಗೂ ಚಿಕ್ಕ ವಯಸ್ಸಿಂದಪ್ಪ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಂತ ನಾನು ಯಾವಾಗ್ಲೂ ರೇಗಿಸ್ತೀನಿ, ಅದು ಯಾವಾಗ್ಲೂ ಹೇಳ್ತಾರೆ. ಬಟ್ ಖುಷಿ ಕೊಟ್ಟಿದ್ದ ವಿಷಯ ಅಂದ್ರೆ ನಾಣಿ ಸರ್ ಎಲ್ಲರೂ ಹೇಳ್ತಿರೋಕ, ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ ಅಂದ್ಬಿಟ್ಟು ಅಮ್ಮಂಗೆ ಇವತ್ತು ಏನ್ ಹೇಳಿದ್ರು ಅದನ್ನ ಅವತ್ತು ಹೇಳಿದ್ರು ನನ್ನ ಹತ್ರ. ನಿಮ್ ಮನೆಗೆ ಬಂದಿದ್ದೆ ತಬಲಾ ನುಡ್ಸಕ್ಕೆ, ಅಮ್ಮ ಯಾವ್ದೋ ಕಿರ್ಲೋಸ್ಕರಲ್ಲಿ ಯಾವ್ದೋ ಡ್ರಾಮಾ ಮಾಡ್ತಿದ್ರು ಹಾಗೆ ಅಂತ. ಆವಾಗ ನೀವ್ ಇಷ್ಟಿರ್ಬೋದೇನೋ ಅಂತ. ಅಯ್ಯೋ ಥ್ಯಾಂಕ್ ಯು ನಾಣಿ ಸರ್, ಖುಷಿ ಆಯ್ತು ಅಂತ ಅವ್ರಿಗೆ ರೇಗಿಸಿದುಂಟು ನಾನು. ಬಟ್ ಎನಿವೆ ಐ ಆಮ್ ಜಸ್ಟ್ ಹೌದು ಹೌದು, ಅದು ಕೂಡ ಹೊಸ ನಿರ್ದೇಶಕರು. ಅವ್ರನ್ನಂತೂ ನಾನು ಶಾಕ್ ಆಗಿ ಕೇಳ್ಬಿಟ್ಟೆ, ಏನಪ್ಪ ಈ ತರ ಸಿನಿಮಾ ನೀವು ನನ್ನನ್ನು ಯೋಚನೆ ಮಾಡಿದ್ದೀರಾ ಈ ತರ ಪಾತ್ರದಲ್ಲಿ ಅಂತ. ಮೆಲೋಡಿ ಡ್ರಾಮಾ ಅನ್ನೋ ಸಿನಿಮಾಲಿ. ಎಸ್, ಗೊತ್ತಿಲ್ಲ ನಾನು ಇಷ್ಟು ವರ್ಷಗಳಲ್ಲಿ ಏನು ಅವಕಾಶಗಳು ಬಂತು, ಏನ್ ಪಾತ್ರಗಳು ನನಗೆ ಸಿಕ್ತು, ಅದರಲ್ಲಿ ಉತ್ತಮ ಅನ್ಸಿದ್ದನ್ನ ಆಯ್ಕೆ ಮಾಡ್ಕೊಂಡು ಅಮ್ಮ
ಇವತ್ತಿಗೂ ಶಿ ಹೆಲ್ಪ್ಸ್ ಮೀ, ಅವ್ರಿಗೆ ಕಥೆಗಳು ಹೇಳ್ತೀನಿ, ಈ ಥರ ರೋಲು ಇವ್ರ ಜೊತೆ ಅವ್ರ ಜೊತೆ ಅಂತೆಲ್ಲ. ಸೊ ಮುಂಚೆಯಿಂದನೂ ನನಗೆ ಬಂದಂಥ ಅವಕಾಶಗಳಲ್ಲಿ ಯಾವ್ದು ಉತ್ತಮ ಅನ್ನಿಸ್ತೋ ಅದನ್ನ ಆಯ್ಕೆ ಮಾಡಿಕೊಂಡು ಆ ಸಿನಿಮಾಗಳು ಮಾಡಿದೆ. ಈಗ ಹೊಸೊಬ್ರು ಇವನ್ನೆಲ್ಲ ಈ ಥರ ಹೊಸ ಹೊಸ ಥಿಂಗ್ಸ್ ನನ್ನ ಹತ್ರ ತೊಗೊಂಡು ಬಂದಾಗ ತುಂಬ ಖುಷಿ ಆಗುತ್ತೆ. ನಾನು ಅನ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಗೆಟಪಲ್ಲಿ ನಾನು ಕಾಣ್ಬೋದು ಅಂತ. ಅದನ್ನ ನನಸು ಮಾಡಿದ್ದಾರೆ ಅವಿನಾಶ್. ಇನ್ನು ಮುಂದಕ್ಕೆ ಮುಂಚೆಯಿಂದ ಏನು ಹೇಳಿದ್ದೆ ಇವತ್ತು ಅದೇ ಹೇಳ್ತೀನಿ, ಕಲಾವಿದೆಯಾಗಿ ಇನ್ನು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ನಿಮ್ಮೆಲ್ಲರ ಹತ್ರ ಶಬಾಷ್ ಅನ್ನಿಸ್ಕೋಬೇಕು ಅನ್ನೋ ಆಸೆ ಅದು ಹಾಗೆ ಮುಂದುವರಿಯುತ್ತೆ. ಎಷ್ಟೊಂದು ಸರಿ ಸಿನಿಮಾ ಗೆಲ್ಲದೆ ಹೋದ್ರು ನೀವೆಲ್ಲರೂ ಅಟ್ಲೀಸ್ಟ್ ನಾನು ಮಾಡಿರೋ ಪಾತ್ರಕ್ಕೆ ಶಬಾಷ್ ಅಂದಿದ್ದೀರಾ. ಸೊ ಅದು ಆಗಿದ್ದುಂಟು. ಬಟ್ ಸ್ಟಿಲ್ ಐ ರಿಯಲಿ ವಿಶ್ ನಮ್ಮ ಹಗ್ಗ ಸಿನಿಮಾ ಇಡೀ ಸಿನಿಮಾ ಶಬಾಷ್ ಅನ್ನಿಸ್ಕೊಳ್ಳುತ್ತೆ ಅಂತ ನಾನು ಆಶಿಸ್ತೀನಿ. ಎಸ್, ಹೌದು. ಸಾರಿ, ನನಗೆ ಸದಾ ಐ ಥಿಂಕ್ ಕನ್ನಡಿಗರು ನನಗೆ ತೋರಿಸುವಂಥ ಪ್ರೀತಿ, ನಮ್ಮನೆ ಹುಡುಗಿ, ಅಯ್ಯೋ ನಮ್ಮ ಅನೂಪ ಅಂತಾರಲ್ಲ, ಅದು ನಾನು ಅಚೀವ್ ಮಾಡಿರೋ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. ಯಾಕಂದರೆ ಯಾವಾಗ ಅದು ನನಗೆ ರಿಯಲೈಸ್ ಆಯಿತು ಅಂದರೆ, ಕೋವಿಡ್ ಸಮಯದಲ್ಲಿ ಮಾಸ್ಕ್ ಹಾಕೊಂಡು ಹೋಗೋವಾಗ್ಲೂ ಬರೀ ಕಣ್ಣಿಂದ ಗುರ್ತಿಡ್ದು ಎಲ್ಲಿ ಮಾಸ್ಕ್ ತೆಗೀರಿ ಅನ್ನೋತಾನೆ ನೀವು ಅನ್ನೋರಲ್ಲ, ಅದು ನಾನು ಗಳಿಸಿದ್ದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನ್ನ ಪ್ರಕಾರ, ಕನ್ನಡಿಗರ ಪ್ರೀತಿ. ಇದು ರಘು ಸರ್ ಕ್ವೆಶ್ಚನ್. 25 years ಅಲ್ಲಿ ನೀವು ಮಾಡಿರುವಂತ ಸಿನಿಮಾಗಳಲ್ಲಿ ಫೇವರೇಟ್ ಸಿನಿಮಾ ಯಾವುದು? ಅದೇ ನೀವು ಪ್ರೆಸ್ನವ್ರ ಜೊತೆ ಅವ್ರ ಜೊತೆ ಎಲ್ಲ ಯಾವಾಗ ಸೇರ್ಕೊಂಡ್ರಿ? ಅವ್ರು ಇವತ್ತು ಬೇರೆ ಝೋನ್ ಅಲ್ಲಿ ಇದ್ದಾರೆ, ಇಲ್ಲಿ ನಿರ್ದೇಶಕರು ಹಗ್ಗ 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 ಅಂತ ಕಿರಿಸ್ತಾ ಇದ್ದಾರೆ. ಫೇವರೇಟ್ ಸಿನಿಮಾ actually Avi, very sorry Avi, but favorite cinema will always be Hridaya. But next is favorite ಅಂದ್ರೆ Avidu Hagga because ನಾಡಿದ್ದು ರಿಲೀಸ್ ಆಗ್ತದೆ. ಎಸ್ ನಾನು ಆಕ್ಚುಲಿ ತಪ್ಪಾಗುತ್ತೋ ಏನೋ ಹೇಳಿದ್ರೆ ಗೊತ್ತಿಲ್ಲ ನನಗೆ, ಬಟ್ ನನಗೆ ತುಂಬ ಖುಷಿ ಕೊಟ್ಟಿರೋಂಥ ವಿಷಯ ಹೆಣ್ಣು ಮಕ್ಕಳು ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರೋದು. ನಿರ್ದೇಶಕಿಯರು ಬಹಳ ಕಡಿಮೆ, 4-5 ಜನ ಅಷ್ಟೇ. ಅದರಲ್ಲಿ ಕವಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಕವಿತಾ ಲಂಕೇಶ್ ಅವ್ರ ಜೊತೆ ರಾಜ್ಯ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಗೆದ್ವಿ ಪ್ರೀತಿ ಪ್ರೇಮ ಪ್ರಣಯಾಗೆ. ಸಾರಾ ವಜ್ರ ಅನ್ನೋ ಒಂದು ಸಿನಿಮಾ ಇತ್ತೀಚೆಗೆ ಶ್ವೇತಾ ಶೆಟ್ಟಿ ಅವ್ರ ಜೊತೆ, ಆ ಸಿನಿಮಾ ನೋಡೋಕ್ಕೂ ಬಂದಿದ್ರು ಪ್ರಿಯಾಂಕಾ ಅವರು. ಶಿ ಕೇಮ್, ವಾಚ್ ದ ಫಿಲ್ಮ್ ಆ್ಯಂಡ್ ಶಿ ಎನ್ಕರೇಜ್ ಮೀ ಆ್ಯಂಡ್ ವೆಂಟ್. ಸೊ ಆ ರೀತಿ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿರುವಂಥ ವಿಷಯ. ಇನ್ನೂ ಜಾಸ್ತಿ ಹೆಣ್ಮಕ್ಳು ಟೆಕ್ನಿಕಲ್ ಸೈಡಲ್ಲಿ ಬರಬೇಕು ನಮ್ಮ ಇಂಡಸ್ಟ್ರಿಗೆ ಅನ್ನೋದು ನನ್ನ ಆಸೆ. ಹೌದು. ನನ್ನ ಕಥೆ ಚೆನ್ನಾಗಿದ್ರೆ, ಒಂದು ಪಾತ್ರ ಚೆನ್ನಾಗಿದ್ರೆ ಐ ವಿಲ್ ಡೂ ಇಟ್. ನನ್ಗೆ ಯಾವುದೇ ಸಿನಿಮಾ ಇರ್ಬೋದು, ಒಂದು ಸೀನ್ ಇರ್ಬೋದು, ಒಂದು ಹಾಡು ಇರ್ಬೋದು, ಅಥವಾ ಇಡೀ ಚಿತ್ರದಲ್ಲಿ ಪಾತ್ರ ಇರ್ಬೋದು, ಆ ಪಾತ್ರನ ನಾನು ಮಾಡಿ ಅದ್ರ ಕೆಲಸ ಮಾಡಿ ಅದರಲ್ಲಿ ನಿಮ್ಮೆಲ್ಲರೂ ಮೊದಲು ನೀವೆಲ್ಲರೂ ಶಬಾಷ್ ಅನ್ನೋದು. ಪ್ರೆಸ್ನವ್ರು ನೋಡಿ ಅದಕ್ಕೊಂದು ಅವಾಗಿರೋದು. ಇವಾಗ ಆಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ತುಂಬ ಬೆಳೆದ್ಬಿಟ್ಟಿದೆ. ಅಮ್ಮ ವೆಯ್ಟ್ ಮಾಡೋರು, ಪೇಪರ್ ತೆಗೆದು ಎಲ್ಲ ಸರ್ ಎಲ್ಲ ಬರ್ತಿರೋ ರಿವ್ಯೂಸ್ ಓದಿ ನನಗೆ ಹೇಳಕ್ಕೆ, ನೋಡು ಹಿಂಗೆ ಹೇಳಿದ್ದಾರೆ, ಹಿಂಗೆ ಬರ್ತಿದ್ದಾರೆ ಅಂತ, ಈ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತೆಲ್ಲ. ಸೊ ನೀವೆಲ್ಲ ಶಬಾಷ್ ಅಂತೀರಾ ಅಂತ ನನಗೆ ಅನ್ಸಿದ್ರೆ ಖಂಡಿತ ಆ ಪಾತ್ರ ಮಾಡ್ತೀವಿ. ಆ ಟೀಮ್ ಚೆನ್ನಾಗಿರ್ಬೇಕು, ಟ್ಯಾಲೆಂಟ್ ಇರಬೇಕು. ಅಂದರೆ ಇವತ್ತಿಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದಾಗ ಅದು ಜನರಿಗೆ ಮುಟ್ಟಬೇಕು, ಅದರಿಂದ ಒಂದು ಯಶಸ್ಸು ಸಿಗಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ರಾಜ್ ಅಂತವರು ಬಹಳ ಆಸೆ ಪಟ್ಟು ಕಷ್ಟಪಟ್ಟು ಅವರು ಹೇಳ್ತಾ ಇದ್ರು ಅವತ್ತು, ಸರ್ ನಾನು ಕಷ್ಟಪಟ್ಟು ಗಳಿಸಿರೋ ದುಡ್ಡು ನಾನು ಇಲ್ಲಿ ತಂದು ಸಿನಿಮಾ ಮಾಡಿದ್ದೀನಿ ಅಂತ, ವಿಚ್ ಇಸ್ ಸೋ ಟ್ರೂ. ನನ್ನ ಆಸೆ ಏನು ಅಂತಂದರೆ, ಫಸ್ಟು ಅವ್ರು ಹಾಕೋ ಹಣಕ್ಕೆ ನ್ಯಾಯ ಆಗಬೇಕು. ಅಂದರೆ ಒಂದು ಒಳ್ಳೆ ಕತೆ ಹೇಳಬೇಕು, ಒಂದು ಒಳ್ಳೆ ಸಿನಿಮಾ ಬರಬೇಕು. ಆ ಒಳ್ಳೆ ಸಿನಿಮಾ ಜನರನ್ನು ಮುಟ್ಟಬೇಕು. ಜನರನ್ನು ಮುಟ್ಟಿ ಆ ಸಿನಿಮಾ ಜನ ಥಿಯೇಟ್ರಿಗೆ ಬಂದು ನೋಡಿ, ರಾಜ್ ಮತ್ತೆ ಇನ್ನು 3 ಸಿನಿಮಾ ಮಾಡಿದ್ರೆ ಎಷ್ಟು ಜನಕ್ಕೆ ಕೆಲಸ ಆಗುತ್ತೆ, ಕನ್ನಡ ಚಿತ್ರರಂಗಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗಾಗತ್ತೆ. ಆ ಥರ ನನ್ನ ಆಸೆ. ಸೊ ದ ಇಂಡಸ್ಟ್ರಿ ಶುಡ್ ಗ್ರೋ, ಎಲ್ಲರೂ ಬೆಳಿಬೇಕು. ಇವಾಗ ನನ್ನ ಮೀಡಿಯಾದವ್ರಿಗೂ ಎಲ್ಲರೂ, ಆಲ್ ಆಫ್ ಅಸ್ ಆರ್ ಒನ್ ಫ್ಯಾಮಿಲಿ ಅಲ್ವಾ. ಸಿನಿಮಾ ಅಂದಿದ ತಕ್ಷಣ ಎಲ್ಲ ಡಿಪಾರ್ಟ್ಮೆಂಟ್ಸು ಒಟ್ಟಿಗೆ ಬರುತ್ತೆ. ಟೆಕ್ನಿಷಿಯನ್ಸು, ಆರ್ಟಿಸ್ಟ್, ಬರೀ ಮುಖ ಕಾಣೋದು ಕಲಾವಿದರ್ದಿರ್ಬೋದು, ಆದರೆ ಅದ್ರ ಹಿಂದೆ ಎಷ್ಟು ಜನ ಇದ್ದಾರೆ, ಎಷ್ಟು ಟೆಕ್ನಿಷಿಯನ್ಸ್ ಇದ್ದಾರೆ, ಎಷ್ಟು ಜನ ಕೆಲಸ ಆಗುತ್ತೆ. ಸೊ ಒಳ್ಳೆ ಸಿನಿಮಾಗಳು, ಅದ್ರ ಜೊತೆಗೆ ನಮ್ಮ ಕನ್ನಡದವರು ಬಂದು ನಮ್ಮ ಸಿನಿಮಾ ನೋಡಿ ಎಂತ ಒಳ್ಳೆ ಕನ್ನಡ ಸಿನಿಮಾ ಬಾ ಅಂದಾಗ ಎಲ್ಲರೂ ಗೆದ್ವಿ ಅಂತ ನನ್ನ ಭಾವನೆ.
ಅಲ್ವಾ? ಇವತ್ತು ಅದೇ ಹೇಳ್ತೀನಿ ಶಿವಣ್ಣ ಅವತ್ತು ನ್ಯೂ ಕಮರ್ ಜೊತೆ ಮಾಡಲ್ಲ, ನಾನು 52ನೇ ಸಿನಿಮಾ ಎಸ್ಟಾಬ್ಲಿಷ್ಡ್ ಹೀರೋಯಿನ್ ಯಾರು ಬೇಕು ಅಂದಿದ್ರೆ ಪ್ರಾಬ್ಲಿ ಅನುಪ್ರಭಾಕರ್ ಆಗಿ ಪಾರ್ವತಮ್ಮ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಒಂದು ಅವಕಾಶನೇ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ನ್ಯೂ ಕಮರ್ಸ್ ಜೊತೆ ವರ್ಕ್ ಮಾಡ್ಬೇಕು ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ದೀನಿ, ಅದಕ್ಕೆ ಗಣೇಶ್ ಸರ್ ಸುಗು ಸರ್ ಎಲ್ಲ ಹೇಳ್ತಾರೆ ಅನ್ಸುತ್ತೆ. ಮುಂಚೆಯಿಂದ ನಾನು ಹೊಸ ಹೀರೋಗಳು ಫಸ್ಟ್ ಟೈಮ್ ಇವ್ರ ಜೊತೆ ಮಾಡ್ತಾ ಇದ್ದೀರಾ, ಇವ್ರು ಯಾರು, ಇವ್ರ ಪರಿಚಯನೇ ಇಲ್ವಲ್ಲ, ಇವ್ರ ಜೊತೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಿದ್ದಾರೆ ವರ್ಕಿಂಗ್ ಅಂತ ಯಾವಾಗ್ಲೂ ಹೇಳ್ತಾ ಇದ್ದೆ. ಇವತ್ತಿಗೂ ಅದೇ ಕಂಟಿನ್ಯೂ ಆಗುತ್ತೆ. ಇವತ್ತು ಖುಷಿ ಆಗುತ್ತೆ ಅಷ್ಟೇ. ಅವಿನಾಶ್ ಎಲ್ಲ ದೇ ಥಿಂಕ್ ಆಫ್ ಮೀ ಅಂತ ಖುಷಿ ಆಗುತ್ತೆ. ಖಂಡಿತ ನಾ ಹೇಳಿದ್ನಲ್ಲ, ನನ್ನ ತಂದೆ ತಾಯಿ ಸಮಾನ ಅವರಿಬ್ರು. ಅನ್ನಪೂರ್ಣ ಆಗಿ ಇವ್ರು ಜನ್ಮ ಕೊಟ್ಟಿದ್ದು, ಅನುಪ್ರಭಾಕರ್ ಅವ್ರು ಜನ್ಮ ಕೊಟ್ಟಿದ್ದು. ಅನುಶ್ರೀ ಅಂತ ಹೆಸರಿಡ್ತೀನಿ ಅಂದಿದ್ರು ಅಮ್ಮ. ಮಾಲಾಶ್ರೀ ಆಯ್ತು, ನೆಕ್ಸ್ಟ್ ನಿಂಗೆ ಅನುಶ್ರೀ ಅಂತ ಹೇಳಿದೆ. ಅಮ್ಮ ಪ್ಲೀಸ್ ಅಮ್ಮ, ಗಾಯತ್ರಿ ಪ್ರಭಾಕರ್ ಅಂತ ಎಲ್ಲರೂ ಪರಿಚಯ, ನಾನು ಅನುಪ್ರಭಾಕರ್ ಅಂತ ಇಟ್ಕೊಂಡು. ಹೌದಾ, ಅನುಪ್ರಭಾಕರ್ ಅಂತಾನೆ ಬೇಕಾ ನಿಂಗೆ ಅಂತಂದ್ರು. ಪ್ಲೀಸ್ ಹೌದು ಅಂದೆ. ಟೈಟಲ್ ಮಾಡಿಸೋವಾಗ್ಲೂ ಫೋನ್ ಮಾಡಿದ್ರು, ನೀನು ಗಾಯತ್ರಿ ಅದು ಅನುಪ್ರಭಾಕರ್ ಅಂತಾನೆ ಹಾಕ್ಸ್ಲಾ, ಹೊಸ ಪರಿಚಯ ಅಂತ ಪ್ಲೀಸ್ ಅಂತ ಕೇಳ್ಕೊಂಡಿದ್ದು. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ನಾನಿವತ್ತು ಏನೇ ಆಗಿದ್ರು ಅನುಪ್ರಭಾಕರ್ ಆಗಿ ನಾನು ಏನೋ ಮಾಡಬೇಕು ಜೀವನದಲ್ಲಿ, ಇನ್ನೇನೋ ಓದಬೇಕು, ಏನೇನೋ, ಬಟ್ ಜೀವನದ ಒಂದು ಡೆಸ್ಟಿನಿ ಇನ್ನೆಲ್ಲೋ ಕರ್ಕೊಂಡ್ಬಂತು. ಅದಕ್ಕೆ ಅಮ್ಮ ಪಾರ್ವತಮ್ಮ ಅವರು, ಅಪ್ಪಾಜಿ ಅವರೇ ಕಾರಣ. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಕವರ್ ಮಾಡಿದ್ವಿ. ಹರ್ಷಿಕಾ ಅವ್ರನ್ನ ನಾನು ಮಾತಾಡ್ಸಿಲ್ಲ, ಕೊನೆಯದಾಗಿ ಉಳಿಸ್ಕೊಂಡಿದ್ದೆ. ಅದಕ್ಕೆ ಕಾರಣ ಇದೆ. ಸಿನಿಮಾ ಬಗ್ಗೆ ಮಾತಾಡೋದಕ್ಕೂ ಮುಂಚೆನೆ ಇಡೀ ತಂಡದವರು, ನಾನು ಹೇಳ್ತಾ ಇದ್ದೆ ಸಿನಿಮಾ ರಂಗ ಒಂದು ಕುಟುಂಬ ಅಂದ್ರೆ, ಹರ್ಷಿಕಾ ಅವ್ರ ಜರ್ನಿ ಕೂಡ ಅವತ್ತು ನಿರೂಪಕಿಯಾಗಿ ನಾನು ನಿಮ್ಮ ಮನೆ ಮಗಳು ಅಂತ ನೀವು ಹೇಳ್ತಾ ಇದ್ದಿದ್ದು. ಒಂದ್ ನಿಮಿಷ ಸರ್, ಅವ್ರ ಸಿನಿಮಾ ಬಗ್ಗೆ ಮಾತಾಡ್ಬಿಟ್ರಿ. ಕೂತ್ಕೊಳ್ಬೋದು, ನೋ ಪ್ರಾಬ್ಲಮ್. ನಾನು ಆಕ್ಟಿವ್ ಆಗಿದ್ದಷ್ಟು ಪಾಪ ಆಕ್ಟಿವ್ ಆಗಿ ಆಚೆ ಬರುತ್ತೆ, ಸೊ ನೋ ಪ್ರಾಬ್ಲಮ್. ನಾನು ಹೇಳ್ತಾ ಇದ್ದೆ ನಿರೂಪಕಿಯಾಗಿ ನಾನು ನಿಮ್ಮ ಮನೆ ಮಗಳು ಅಂತ ಶುರು ಮಾಡ್ತಿದ್ರಿ ಮಾತು. ಅದಾದ್ಮೇಲೆ ನಾಯಕ ನಟಿಯಾಗಿ ಇಷ್ಟು ವರ್ಷದ ಜರ್ನಿ, ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಹತ್ತಿರವಾಗಿದ್ದೀರಾ. ಅಂದ್ರೆ ನೀವು ಕೂಡ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡ್ಕೊಂಡು ಇವತ್ತಿಗೂ ಕೂಡ ಈ ಸ್ಥಿತಿಲೂನು ಈ ಸಿನಿಮಾ ಪ್ರಮೋಷನ್ಗೆ ಬರಬೇಕು ಅನ್ನೋ ಒಂದು ಸಿನಿಮಾ ಬಗ್ಗೆ ಪ್ರೀತಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೊಂದು ಧನ್ಯವಾದಗಳನ್ನ ತಿಳಿಸ್ತಾ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ಹೇಳಿ. ಅಲ್ವಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಈ 25 ವರ್ಷದ ಸ್ಟೋರಿ ಗೊತ್ತಿರ್ಲಿಲ್ಲ. ಇವರೇ 25 ವರ್ಷದ ತರ ಕಾಡ್ತಾರೆ. ಇವ್ರು 25 ವರ್ಷ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಹೆಂಗ್ ನಂಬೋದು ನಿಜವಾಗ್ಲೂ. ಅಂಡ್ ಸೀರಿಯಸ್ಲಿ ಕಂಗ್ರ್ಯಾಚುಲೇಷನ್ಸ್ ಅನು ಮ್ಯಾಮ್, ಸೋ ಹ್ಯಾಪಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಇವಾಗ ಅದೇ ನಾನು ಪ್ರಿಯಾ ಮ್ಯಾಮ್ನು ಕೇಳ್ತಾ ಇದ್ದೆ, ಮ್ಯಾಮ್ ನೀವು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ವಯಸ್ಸು ಅಂತ. ಶಿ ಸೆಡ್ ಶಿ ವಾಸ್ 16 ಅಂತ. ಸೊ ಇಲ್ಲಿ ಹೆಂಗಾಗಿದೆ ಅಂದ್ರೆ, ನಾನು ಬಂದಾಗ ಎಲ್ಲರಿಗೂ ಗೊತ್ತು, ಸುಬಣ್ಣ, ಗಣೇಶ್ ಸರ್ ಎಲ್ಲರೂ ಇಲ್ಲಿದ್ದಾರೆ, ವಾಸು ಸರ್ ಎಲ್ಲ 15 ಇಯರ್ಸ್, 16 ಇಯರ್ಸ್, 18 ಇಯರ್ಸ್. ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಶುರು ಮಾಡಿಕೊಂಡು ಕರಿಯರು, ಏನೋ ಒಂದು ಹೆಸರು ಮಾಡಿಕೊಂಡು ಎಲ್ಲರ ಮನಸ್ಸಿಗೆ ಹತ್ರ ಹಾಕೊಂಡು, ಅಮ್ಮ ಎಷ್ಟು ವರ್ಷಕ್ಕೆ ಲಾಂಚ್ ಆದ್ರು ಅಂತ. ಇನ್ನೂ ಮುಂಚೆನೆ ಆಗಿರ್ಬೇಕು. 8 ವರ್ಷ. ಹಂಗೋದ್ರೆ ಇವನ್ ನೀವು ಆಸ್ ಅ ಚೈಲ್ಡ್ ಆಕ್ಟ್ರೆಸ್ ಇನ್ನೂ ಬೇಗ ಅಲ್ವಾ? ಸೊ ಖುಷಿ ಆಗುತ್ತೆ. ಏನಂದ್ರೆ ಒಂದು ಹೆಣ್ಣು ಮಗು ಆಗಿ ಒಂದು ಇಂಡಸ್ಟ್ರಿಗೆ ಬಂದು ನಾವು ಇಷ್ಟು ಪ್ರೀತಿ ಗಳಿಸೋದು, ಅಂಡ್ ಈ ತರ ಒಂದು ಮೈಲ್ ಸ್ಟೋನ್ ಗಳಿಸೋದಿದೆಯಲ್ಲ. ಈಗ ಹನುಮ ಗಳಿಸಿರೋ ಹಾಗೆ 25 ಇಯರ್ಸ್. ಈಗ ಪ್ರಿಯಾ ಮ್ಯಾಮ್ ಅದೇ ಹೇಳ್ತಾರೆ, ಅವ್ರು 24 ಆಯ್ತು, ಇನ್ನೊಂದು ವರ್ಷ ಆದ್ರೆ ಅವ್ರದ್ದು 25 ಇಯರ್ಸ್ ಆಗುತ್ತೆ. 2002. ಸೊ ಅವರು ಅದೇ ಹೇಳ್ತಾ ಇದ್ರು. ಸೊ ಖುಷಿ ಆಗುತ್ತೆ, ಯಾಕಂದ್ರೆ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವ್ರ ತರ ಆಗ್ಬೇಕು, ಇವ್ರ ಒಂದು ಟೈಟಾನಿಕ್ ಹೀರೋಯಿನ್ ಅಂತ
ಬಂದಾಗ ಲೈಕ್ ವಿ ಯೂಸ್ ಟು ಚೆರಿಶ್ ಲೈಕ್ ಟೈಟಾನಿಕ್ ಹೀರೋಯಿನ್ ಅನುಪ್ರಭಾಕರ್ ಅವರು ಅಂತ ಹೇಳ್ಕೊಂಡು. ಹಾಗೆ ಅವರ ಒಂದು ಈ ಒಂದು ಮೈಲ್ ಸ್ಟೋನ್ ಅಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬಾ ತುಂಬಾ ಖುಷಿ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಐ ಲವ್ ಯು. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಹಗ್ಗ ಸಿನಿಮಾ, ಮೊದಲನೇದಾಗಿ ಚೀಫ್ ಗೆಸ್ಟಿಗೆ ಥ್ಯಾಂಕ್ಸ್ ಹೇಳ್ಬೇಡ. ರಘು ಅವರೇ ಥ್ಯಾಂಕ್ ಯು, ನಿಮ್ಮ ಹೆಂಡತಿನ ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಹಾಗೆ ಸೈಡಲ್ಲಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಪತ್ರಕರ್ತ ಎಲ್ಲ ಮಾಡ್ತಿದ್ದಾರೆ, ಅವರು ಫೋಟೋ ತೆಗಿತಾ ಇದ್ದಾರೆ, ಕ್ವೆಶನ್ ಕೇಳ್ತಾ ಇದ್ದಾರೆ ಹೆಂಡತಿನ. ಸೊ ಅಮ್ಮ ನಿಮ್ಗೂ ಥ್ಯಾಂಕ್ ಯು. ಅಂಡ್ ಪ್ರಿಯಾ ಮ್ಯಾಮ್ ಆಲ್ವೇಸ್ ಗಾರ್ಜಿಯಸ್. ಅದ್ ಹೆಂಗೆ ಅಂದ್ರೆ ಪ್ರಿಯಾ ಮ್ಯಾಮ್ ಬಂದ್ಬಿಟ್ರೆ ಅದೊಂಥರ ಈ ಗ್ಲಾಮರ್ ಕೋಶಂಟ್ ಬೇರೆ ಬೇಕಾಗೇ ಇಲ್ಲ, ಬಂದ್ ನಿಂತ್ಕೊಬಿಟ್ರೆ ಬಳ 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 ಅಂತ ಹೊಳಿತಾ ಇರ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್, ಆಲ್ವೇಸ್ ಲವ್ ಯು ಟು, ಲವ್ ಯು ಆಲ್ ದ ಟೈಮ್. ಸೊ ಈಗ ಹಗ್ಗ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಎಲ್ಲರ ಪಾತ್ರನ ನಾನು ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ. ಪತ್ರಕರ್ತೆಯಾಗಿ ಒಂದಷ್ಟು ಏನ್ ಹೇಳೋದು ಹಾವಳಿ ಕೊಡ್ತೀನಿ. ಈಗ ಹೇಗೆ ಸ್ನೇಹಪ್ರಿಯ ಸರ್ ಸ್ವಲ್ಪ ಕೊಟ್ರಲ್ಲ ನಮ್ಮ ಡೈರೆಕ್ಟ್ರಿಗೆ, ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ, ಹಳ್ಳಿ ಜನಕ್ಕೆ ತುಂಬಾ ಹಿಂಸೆ ಮಾಡ್ತಾ ಇರ್ತೀನಿ. ಏನ್ ನಿಮ್ ಹಳ್ಳಿ ಕತೆ, ಇಲ್ಲಿ ಏನ್ ಆಗ್ತಾ ಇದೆ, ಇಲ್ಲಿ ಯಾಕೆ ಈ ತರ ನಡೀತಾ ಇದೆ, ಇಲ್ಲಿ ಯಾಕೆ ಈ ತರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ. ಅಂಡ್ ಅಲ್ಲಿ ನಾನು ಹೀರೋ ಅವ್ರನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ. ಸೊ ಅನು ಮ್ಯಾಮ್ ಹೇಳ್ದಂಗೆ ಅವಿನಾಶ್ ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು, ತುಂಬಾ ಪ್ರಿಪೇರ್ ಆಗಿದ್ರು. ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್. ಅಂದ್ರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬೆಬೆ ಆಗ್ಬಿಡ್ತಾರೆ, ಏನ್ ಹೇಳೋದು, ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆಂಗ್ ಹೇಳೋದು ಅಂತ ಗೊತ್ತಿರಲ್ಲ. ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್, ನಿಮ್ ಪಾತ್ರ ಹೀಗೆ, ನೀವ್ ಈ ತರ ಇರ್ತೀರಾ, ತುಂಬಾ ಇನ್ಕ್ವಿಸಿಟಿವ್ ಆಗಿರ್ತೀರಾ, ಪ್ರತಿಯೊಂದು ವಿಷಯದ ಬಗ್ಗೆನೂ ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆ ತರದ್ದು ಅಂತ. ಸೊ ಅಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳ್ಬೇಕು, ಹೊಸಬ್ರು ಆದ್ರೆ ಹಿ ಹ್ಯಾಸ್ ಬಿನ್ ಸಚ್ ಅ ವಂಡರ್ಫುಲ್ ಪರ್ಸನ್. ನಾವು ಹೆಂಗೆ ಅಂತ ಹೇಳಿದ್ರೆ ಈಗ ನಿಮ್ಗೆಲ್ಲರಿಗೂ ಗೊತ್ತು ಪೇಮೆಂಟ್ಸ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಒಂದ್ ಸ್ಕೆಡ್ಯೂಲ್ ಆಗುತ್ತೆ, ಒಂದ್ ಸ್ಕೆಡ್ಯೂಲ್ ಒಂದು ಪೇಮೆಂಟ್ ಕೊಡ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ. ಡೇಟ್ ಇನ್ನೇನು ಇನ್ನೊಂದು 10 ದಿನದಲ್ಲಿ ಡೇಟ್ಸ್ ನಮಗೆ ಕೊಟ್ಟಿರ್ತಾರೆ. ಅವಿನಾಶ್ ಅವ್ರು ಫೋನ್ ಮಾಡಿ ಮೇಡಮ್ ರೆಡಿ ಇರಿ, 10ನೇ ತಾರೀಕಿನ ಶೂಟಿಂಗ್ ಅಂದ್ರೆ 5ನೇ ತಾರೀಕಿಗೆ ರಾಜ್ ಅವ್ರು ಪೇಮೆಂಟ್ ಹಾಕ್ಬಿಟ್ಟಿರ್ತಾ ಇದ್ರು. ಹಿ ಯೂಸ್ ಟು ಬಿ ಸೋ ಅಮೇಸಿಂಗ್. ನಾವು ಇದೇ ಯೋಚನೆ ಕೇಳೇ ಇಲ್ವಲ್ಲ ರಾಜ್, ಇಲ್ಲ ಮೇಡಮ್ ನೀವು ಬಂದು ಕೆಲಸ ಮಾಡ್ಕೊಡ್ತೀರಾ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ, ಪೇಮೆಂಟ್ಸ್ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ. ಸೊ ಇಂಥ ನಿರ್ಮಾಪಕರನ್ನ ನಾವು ಕಳ್ಕೋಬಾರ್ದು ಅಂತ ನನಗನ್ಸುತ್ತೆ. ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಹಗ್ಗ ನಮ್ಮ ಸಿನಿಮಾನ ಗೆಲ್ಸಿ, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಂತೀನಿ. ತುಂಬಾ ಕಡಿಮೆ ಪ್ರೊಡ್ಯೂಸರ್ಸ್ ಈ ತರ ಹೆಂಗಾಗುತ್ತೆ ಅಂದ್ರೆ ಮೋಷನ್ ಎಲ್ಲ ಮುಗ್ದು ಡಬ್ಬಿಂಗ್ ಮುಗ್ದು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಬಟ್ ನಿಜವಾಗ್ಲೂ ಈ ತರದ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬಂದ್ರೆ ಅನುಮ ಹೇಳ್ದಂಗೆ ಇನ್ನಷ್ಟು ಸಂಸಾರಗಳು ಅವರು ಬದುಕೊಂತಾರೆ, ಇನ್ನಷ್ಟು ಫ್ಯಾಮಿಲೀಸ್ಗಳು ಖುಷಿಯಾಗಿರ್ತವೆ ಈ ತರ ಪ್ರೊಡ್ಯೂಸರ್ಸ್ ಮುಂದೆ ಬಂದ್ರೆ. ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲಿರ್ಲಿ. ಅಂಡ್ ವೇಣು ಅವರು ಹೊಸ ನಟ, ಸ್ವಲ್ಪ ಹೆದರ್ಕೊಳ್ತಾರೆ, ಸ್ಟೇಜ್ ಫಿಯರ್ ಇದೆ. ಬಟ್ ನಿಮ್ಮ ಸಾಂಗ್ ನೋಡಿದಿರಾ ಮದನ್ ಹರಿಣಿ ಮಾಸ್ಟರ್ ಕೊರಿಯೋಗ್ರಫಿ ಹೇಗನ್ಸ್ತು? ಹಾವಳಿ ಹಾಡು ನೋಡಿದ್ರಾ? ಪ್ಲೇ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಎಸ್. ಸೊ ಸೋನು ನಿಗಮ್ ಅವರು, ಥ್ಯಾಂಕ್ ಯು. ಸೊ ಸೋನು ನಿಗಮ್ ಅವ್ರು ಹಾಡಿದ್ದಾರೆ, ಯೋಗರಾಜ್ ಭಟ್ರು ಲಿರಿಕ್ಸ್ ಬರ್ದಿದ್ದಾರೆ, ಬ್ಯೂಟಿಫುಲ್ ಹಾಡು. ಏನ್ ಸೇಪ್ರೆ ಸರ್ ನಿಮ್ದು ಕಾಮೆಂಟ್ಸ್? ನನ್ನ ಹಾಡು ಹೇಗಿದೆ ಅಂತ ಕೇಳಿದ್ರೆ ಗುಸು ಮಾಡ್ತೀರಾ ನೀವು? ಹೇಳಿ ಒಂದ್ ಲೈನ್ ಹೇಳಿ, ನನ್ನ ಹಾಡು ನೋಡೋಣ, ನೋಡಿದ್ದೀರಾ ಇಲ್ವಾ ಅಂತ. ಸೊ ಆ ಹಾಡು ಶೂಟ್ ಮಾಡ್ಬೇಕಾದ್ರೆ ಬರ್ತಾರೆ. ಸೊ ಆ ಒಂದು ಹಾಡಿನ ಇದು ಮೇಕಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಮದನ್ ಹರಿಣಿ ಮಾಸ್ಟರ್ನ ನೆನ್ಸ್ಕೊಳ್ಳೇಬೇಕು, ಅವರು ಕೂಡ ಎಷ್ಟು ವರ್ಷದಿಂದ ಸಿನಿಮಾ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಆ ಒಂದು ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ವೇಣು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಹಾಡಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಹಗ್ಗ ಸಿನಿಮಾ ಮೇಲಿರ್ಲಿ. 25 ವರ್ಷಗಳನ್ನ ಕಂಪ್ಲೀಟ್ ಮಾಡಿದಂತ ಅನುಪ್ರಭಾಕರ್ ಅವರ ಹಗ್ಗ ಸಿನಿಮಾನ ನೋಡಿ ದಯವಿಟ್ಟು ನಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಚೇರ್ ಮಧ್ಯೆ ಹಾಕ್ಬಿಡಿ. ನಾನು ಹೇಳ್ತಾ ಇದ್ದೆ, ಇಡೀ ಚಿತ್ರರಂಗ ಒಂದು ಕುಟುಂಬ ಅಂದ್ರೆ ಅಕ್ಕ ಕುಟುಂಬ ಒಂದು ಸ್ವೀಟ್ ಜೆಸ್ಚರ್ ನಿಮ್ಗೋಸ್ಕರ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ, ಎಲ್ಲ ಟೀಮ್ ಅವರು ವೇದಿಕೆ ಮೇಲೆ ಬರಬೇಕು. ಈ ತರದ ಸಂಭ್ರಮಾಚರಣೆಗಳಾದಾಗ ನಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಚಿತ್ರರಂಗ ಒಂದು ಕುಟುಂಬ ಅಂತ. ಅದರಲ್ಲೂ ಹರ್ಷಿಕಾ ಅವರು ಅಂದ ತಕ್ಷಣ ಎಲ್ರಿಗೂ ಒಂದು ಸ್ಪೆಷಲ್ ಅಫೆಕ್ಷನ್, ಸ್ಪೆಷಲ್ ಪ್ರೀತಿ. ಅಮ್ಮ ಬನ್ನಿ. ಮುಂದ್ಗಡೆ ಎಲ್ಲ ಕೂತಾರೆ ಪ್ಲೀಸ್. ಯಾರು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ, ಮೀಡಿಯಾ ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ. ಯು ಆರ್ ಸೋ ಸ್ವೀಟ್. ಅದಕ್ಕೆ ಅದರಲ್ಲೂ ಮುಂದ್ಗಡೆ ಯಾರ ಲಕ್ಷ್ಮಿ ಮೇಡಮ್ ಒಂದು ಸ್ಪೆಷಲ್ ಧನ್ಯವಾದಗಳು. ಯಾಕಂದ್ರೆ ಆವಾಗಿಂದ ನೋಡ್ತಾ ಇದ್ದೀನಿ ನಮ್ ನಿರ್ಮಾಪಕರ ಜೊತೆ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂದ್ರೆ, ಏನ್ ಬೇಕು ಮೇಡಮ್, ಕತ್ರಿ ಬೇಕಾ, ಓಪನ್ ಆಗ್ತಾ ಇಲ್ವಾ, ಏನೋ ಬೇರೆ ಲೈಟ್ ಬೇಕಂತೆ ಕತ್ರಿ, ಬ್ಯಾಕ್ ಗ್ರೌಂಡ್. ಓಕೆ ಓಕೆ, ಹೌದೌದು ಹೌದು, ಒಳ್ಳೆ ಫಂಕ್ಷನ್ ಅಲ್ಲ ಇದು. ಒಂದ್ ನಿಮಿಷ ಮಾಡ್ಲಿಲ್ಲ. ಹಾಡು ಹೇಳ್ಬೇಕಂತೆ. ಹಾ, ಹೇಳ್ತಾರೆ ಹಾಡು. ಶ್ರೀನಿ ಸರ್, ನಿಮ್ ಪಕ್ಕ ನಿಮ್ ಪಕ್ಕ ಲೆಫ್ಟ್ ಅಲ್ಲಿ ಇರೋದು. ಯಾಕಪ್ಪ ಫೋನ್ ಅದು ಫೋನು ವಸಣ ನೋಡು, ವಸಣ ಅಲ್ಲಿ ಫುಲ್ ಮೋಕ್ಷ ನಂಗೆ ಹೇಳು, ಇಳಿಸ್ತಾನೆ. ಇಷ್ಟು ಕ್ಯೂಟ್ ಆಗಿ ಇದನ್ನ ಏನನ್ಬೋದು, ಕಂಪ್ಲೀಟ್ ಸೀಮಂತ ಕಾರ್ಯಕ್ರಮ ಅಲ್ಲದೆ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು, ನಿರ್ಮಾಪಕರು, ಅವ್ರ ಕುಟುಂಬ ಸೇರ್ಕೊಂಡು ಅವ್ರ ಬಳೆ ಸೈಜ್ ಕೇಳ್ಕೊಬೇಕಾಗಿಲ್ಲ ನಾವು. ಮೇಲು ಮೇಲು ಏನ್ ಮುದ್ದಾಗಿ ಕಾಣ್ತಿದ್ದೀರಾ ಗೊತ್ತಾ? ದಿನ ಕಾಣ್ತೀರಾ, ಇವತ್ತು ಎಕ್ಸ್ಟ್ರಾರ್ಡಿನರಿ ಕಾಣ್ತಾ ಇದ್ದಾರೆ. ಸೃಷ್ಟಿ ಮಾಡ್ತಾರಂತೆ, ಆ ಸಾಲಕ್ಕೆ ಸೇರಿದ ಮಕ್ಕಳು. ನಮ್ಗೆಲ್ಲ ಭೂಲೋಕದಲ್ಲಿ ಜನ ಎಲ್ಲ ಕಳ್ಸಿದ್ಬಿಟ್ಟು ಟಸೆ ಕಳಿಸ್ಬಿಟ್ಟಿರ್ತಾರಲ್ಲ, ಆತರ ಇವೆಲ್ಲ ಸ್ಪೆಷಲ್ಗಳು. ಮೂರು ಒಟ್ಟಿಗೆ ನಿಂತಿದ್ದಾವೆ ನೋಡಿ ಅಲ್ವಾ. ವಿ ಶುಡ್ ಥ್ಯಾಂಕ್ ಬ್ರಹ್ಮ. ಆದ್ರೆ ಅದನ್ನ ನಾನು ಒಪ್ಕೋತೀನಿ, ಬಟ್ ನಿಮ್ ವಿಷಯ ಹೇಳಿದ್ರಲ್ಲ ಅದ್ ನಾವು ಒಪ್ಕೊಳ್ಳಲ್ಲ. ಗಂಡ್ಮಕ್ಳೆಲ್ಲ ಚಪ್ಪಾಳೆ ಹೊಡಿಬೇಕೀಗ. ಹಾ, ನಾನು ಸರ್, ಅಯ್ಯೋ
ಒಂದ್ ನಿಮಿಷ, ಒಂದು ಗ್ರೂಪ್ ಫೋಟೋ ಸಿಕ್ತಾ ಮನಸ್ಸು? ಹಾ, ನಿರ್ದೇಶಕರು, ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾ, ಸ್ವೀಟ್ ತಿನ್ಸ್ಲಿಲ್ಲ ನೋಡಿ, ಸ್ವೀಟ್ ತಿನ್ಸಿರ? ಸ್ವೀಟು ಅನು ಮ್ಯಾಮ್, ಸ್ವೀಟ್ ತಿನ್ಸಿರ? ಕೇಕ್ ತಿನ್ನ. ಅದಕ್ಕೆ ಅವರೆಲ್ರಿಗೂ ಫೇವ್ರೇಟ್. ಯಾರಿಗೆ ಇರು ಹಂಗೆ ಬೆಳಿಗ್ಗೆ ಮಾಡ್ಕೊಡ್ತೀನಿ. ಮಂಜೂರೆ ಭಾನುವಾರ ಏನು ಸ್ಪೆಷಲ್ ಇಲ್ಲ? ಅನು ಮ್ಯಾಮ್, ಅನು ಮ್ಯಾಮ್. ಊಟದ ವ್ಯವಸ್ಥೆ ಆಗಿದೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅನು ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಇರಬೇಕು, ನಿಮ್ಗೆ ಒಂದು ಮೊಮೆಂಟ್ ಬಾಕಿ ಇದೆ.